ಒಬ್ಬ ಮನುಷ್ಯ ಕೊಲೆ ಮಾಡಿ ಓಡೋಗಿರೋದು, ಮತ್ತೆ ಇವನು ಅಲ್ಲಿ ಹೋದರೆ ಅವನಿಗೆ ಗ್ಯಾರಂಟಿ ಮರಣನೇ. ಆದರೆ ದೇವರು ನನ್ನ ಜೊತೆ ಇದ್ದಾರೆ ಅನ್ನುವ ಆ ಒಂದು ವಿಶ್ವಾಸ ಅವನನ್ನು ಎಲ್ಲಿವರೆಗೆ ನಡೆಸ್ತು ನೋಡಿ. ಫರೋಹನ ಮುಂದೆ ನಿಂತ್ಕೊಂಡಿದ್ದಾನೆ ಹೋಗಿ ಈಗ. ಹಲ್ಲೆಲೂಯಾ. ಈ ಒಂದು ಧೈರ್ಯ ಯಾರು ಕೊಟ್ಟರು? ದೇವರು ಕೊಟ್ಟರು. ಈಗ ಅದೇ ದೇವರು ನಿಮ್ಗೆ ಹೇಳಿದ್ದಲ್ವಾ, ಕ್ರಿಸ್ತನ ಅಭಿಷೇಕ ಎಲ್ಲಿದೆ ಮತ್ತೆ ಯಾಕೆ ಭಯ? ಪ್ರೈಸ್ ದ ಲಾರ್ಡ್. ಏನಾದರೂ ಒಂದು ಸಣ್ಣ ವಿಷಯ ಬಂದ್ಬಿಟ್ರೆ ನಮಗೆ ಭಯ. ಯಾಕೆ? ಕಾರಣ ಏನು? ಮೋಶೆಯನ್ನು ಫರೋಹನ ಮುಂದೆ ನಿಲ್ಲಿಸಿದಂಥ ಅದೇ ದೇವರೇ ಇವತ್ತು ನಿಮ್ಮ ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ನಿಮ್ಮ ಒಬ್ಬೊಬ್ಬರ ಒಳಗಡೆ ಜೀವಿಸ್ತಾ ಇದ್ದಾರೆ. ಆತನ ಮುಂದೆ ಆತನನ್ನು ನಿಲ್ಲಿಸಿದ ದೇವರು ನನ್ನ ಜೊತೆ ಇದ್ದಾರೆ. ಇವತ್ತು ನನಗೆ ಈ ಸತ್ಯದ ಅರಿವು ಆಗಬೇಕು. ನನ್ನ ಆಯ್ಕೆ ಇದಾಗಬೇಕು. ಮೋಶೆ ಆಯ್ಕೆ ಮಾಡಿಕೊಂಡಿದ್ದು ಅದ್ಭುತವನ್ನು ಮಾಡಿದ, ಆ ಉರಿಯುವ ಪೊದೆಯಲ್ಲಿ ಮಾತನಾಡಿದ ಆ ಸ್ವರವನ್ನು ಆಲಿಸಿ ಆ ಸ್ವರವನ್ನು ಆಯ್ಕೆ ಮಾಡಿಕೊಂಡ ಮೋಶೆ. ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ದ ಲಾರ್ಡ್. ಯೋಹಾನನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ, ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವೇನಂತ ಓದ್ತೀವಂದರೆ, ಸಂತ ಯೋಹಾನರು ಈ ರೀತಿಯಾಗಿ ನಮಗೆ ಹೇಳ್ತಿದ್ದಾರೆ. 27, ನೀವು ಕ್ರಿಸ್ತ ಯೇಸುವಿನಿಂದ ಅಭಿಷಿಕ್ತರಾಗಿದ್ದೀರಿ. ಆ ಅಭಿಷೇಕವು ನಿಮ್ಮಲ್ಲಿ ನೆಲೆಸಿದೆ. ನಿಮ್ಮಲ್ಲಿ ಒಂದ್ಸರಿ ಕೈ ಮೇಲೆ ಮಾಡಿ ಹೇಳಿ, ನಾನು ಕ್ರಿಸ್ತ ಯೇಸುವಿನಿಂದ ಅಭಿಷೇಕಿಸಲ್ಪಟ್ಟಿದ್ದೇನೆ. ಕ್ರಿಸ್ತನ ಅಭಿಷೇಕ ನನ್ನಲ್ಲಿ ನೆಲೆಗೊಂಡಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಸಂತ ಯೋಹಾನರು ಇದನ್ನು ನಮಗೆ ಇವತ್ತು ಹೇಳ್ತಾ ಇದ್ದಾರೆ. ಕ್ರಿಸ್ತನ ಅಭಿಷೇಕ ಸಂತ ಯೋಹಾನರಲ್ಲಿ ಅವರು ತುಂಬಿಕೊಂಡಿದ್ದ ಕಾರಣ ಅವರಿದ್ದಂಥ ಪದ್ಮೋಸ್ ದ್ವೀಪದಲ್ಲಿ ಯಾರೂ ಜನಗಳಿಲ್ಲ, ಎಲ್ಲ ಪ್ರಾಣಿಗಳೇ. ಆದರೂ ಕೂಡ ಅವರಲ್ಲಿ ನೆಲೆಗೊಂಡಿದ್ದ ಕ್ರಿಸ್ತನ ಅಭಿಷೇಕ ಅಥವಾ ಪವಿತ್ರಾತ್ಮನ ಅಭಿಷೇಕ ಇದ್ದ ಕಾರಣ ಆ ಜಾಗದಲ್ಲೂ ಕೂಡ ಅವರು ಸ್ವಲ್ಪವೂ ಕೂಡ ಅವರ ಸಮಾಧಾನವನ್ನು ಕಳೆದುಕೊಳ್ಳಲಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿ ಕ್ರಿಸ್ತ ಇರ್ತಾರೋ, ಎಲ್ಲಿ ಪವಿತ್ರಾತ್ಮರು ಇರ್ತಾರೋ, ಯಾರ ಅಂತರಂಗದಲ್ಲಿ ಕ್ರಿಸ್ತನ ಅಭಿಷೇಕ ನೆಲೆಗೊಂಡಿರ್ತದೋ ಅವರಿಗೆ ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ. ಇವತ್ತು ಪ್ರಾರ್ಥನೆಗಳಿಗೆ ಬರ್ತಾ ಇದ್ದೀವಿ, ದೇವರ ವಾಕ್ಯಗಳನ್ನು ಕಲ್ತ್ಕೊಳ್ತಾ ಇದ್ದೀವಿ. ಆದರೂ ಕೂಡ ನಿಮ್ಮ ಹೃದಯವನ್ನು ಒಮ್ಮೆ ಅವಲೋಕನ ಮಾಡಿ ನೋಡಿ. ಆ ಕ್ರಿಸ್ತನ ಆನಂದ, ಆ ಕ್ರಿಸ್ತನ ಸಮಾಧಾನ ನಮ್ಮಲ್ಲಿದೆಯಾ? ಪ್ರೈಸ್ ದ ಲಾರ್ಡ್. ನಾವು ಗಂಡ ಹೆಂಡತಿ ಕುಟುಂಬಸ್ಥರಾಗಿ, ಮಕ್ಕಳು ಕೂಡ ಜೊತೆಯಲ್ಲಿ ಒಂದು ಧರ್ಮ ಕೇಂದ್ರದಲ್ಲಿ ನಾವೆಲ್ಲ ಪರಸ್ಪರ ಮಾತನಾಡಿಕೊಂಡು ಜೀವಿಸ್ತಾ ಇದ್ದೀವಿ. ಆದರೆ ಸಂತ ಯೋಹಾನರು ಪದ್ಮೋಸ್ ದ್ವೀಪದಲ್ಲಿ ಅಥವಾ ಅವರ ಸುವಾರ್ಥ ಜೀವಿತದಲ್ಲಿ ಅವರು ಯಾವ ರೀತಿ ಆ ಒಂದು ಪ್ರಾಣಿಗಳ ಮಧ್ಯದಲ್ಲೂ ಕೂಡ ಅವರ ಆನಂದವನ್ನು ಕಳೆದುಕೊಳ್ಳದೆ ಅವರು ಕ್ರಿಸ್ತನೊಂದಿಗೆ ಜೀವಿಸಿದ್ದರಿಂದ ಆ ಜೀವಿತವನ್ನೇ ಇಲ್ಲಿ ಬರೆದಿಟ್ಟಿದ್ದಾರೆ. ಆ ಕ್ರಿಸ್ತನ ಅಭಿಷೇಕ ನಿಮ್ಮ ಒಬ್ಬೊಬ್ಬರಲ್ಲಿ ನೆಲೆಗೊಂಡಿದೆ. ಆದ್ದರಿಂದ ಪ್ರಿಯರೇ, ಯೇಸುವಿನ ಅಭಿಷೇಕ ಪವಿತ್ರಾತ್ಮರು ನಮ್ಮಲ್ಲಿದ್ದಾಗ ನಮ್ಮ ಜೀವಿತದಲ್ಲಿ ಆನಂದಕ್ಕೆ ಕೊರತೆ ಇರೋದಿಲ್ಲ. ಇವತ್ತು ನಮ್ಮಲ್ಲಿ ಕೊರತೆ ಇದೆ ಅನ್ನೋದಾದರೆ ಈ ಸತ್ಯದ ಅರಿವು ನಮಗೆ ಇಲ್ಲ. ಅದೇ ಪ್ರಕಾರ ಪೌಲರು ಕೂಡ ಹೇಳ್ತಾರೆ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ
ತುಂಬಾ ಸುಂದರವಾಗಿ ಹೇಳ್ತಾರೆ. ಈ ನಂಬಿಕೆ ನಿರೀಕ್ಷೆಯು ಈ ನಂಬಿಕೆ ಮತ್ತು ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ನಮಗೆ ಆಶಾಭಂಗ ಆಗೋದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ನನ್ನ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಏನಾಗಿ ಸುರಿಸಿದ್ದಾರೆ? ಹಾಗಾದರೆ ನಿಮ್ಮ ಹೃದಯದಲ್ಲಿ ಏನಿದೆ? ಯಾರ ಪ್ರೀತಿ? ಆದರೂ ಕೂಡ ನೀವು ಪ್ರೀತಿಗಾಗಿ ಯಾಕೆ ಮತ್ತೆ ಒದ್ದಾಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಯೇಸು ಪ್ರೀತಿ ನಮಗೆಲ್ಲವನ್ನ ಪೂರೈಸ್ತದ? ಹಲೋ, ಯೇಸು ಪ್ರೀತಿಯಲ್ಲಿ ಪರಿಪೂರ್ಣತೆ ಇದೆಯಾ? ಆದರೂ ಕೂಡ ನಮಗೆ ಕಂಪ್ಲೇಂಟ್ ಯಾಕೆ? ಇವ್ರು ಯಾಕೋ ಒಂಥರ ಮಾಡ್ತಾರೆ, ಇವರು ಮಾತಾಡಲ್ಲ, ಇವ್ರು ನನ್ನನ್ನು ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ, ಈ ಥರ ಎಲ್ಲ ಕಂಪ್ಲೇಂಟ್ ಇದೆಯಾ? ಅಂದರೆ ಅವರು ನನ್ನನ್ನು ಗಮನಿಸ್ಬೇಕಂತ ತಾನೇ. ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರ ಪ್ರೀತಿ ಕ್ರಿಸ್ತನ ಮುಖಾಂತರವಾಗಿ, ಪವಿತ್ರಾತ್ಮನ ಮುಖಾಂತರವಾಗಿ ತಂದೆಯಾದ ದೇವರು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಇಟ್ಟಿದ್ದಾರೆ. ಆ ಪ್ರೀತಿಯನ್ನು ಸವಿದು ನಾವು ಜೀವಿಸಬೇಕಾಗಿ ದೇವರು ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಆದರೆ ಪ್ರಿಯರೇ, ಅದನ್ನು ಅನುಭವಿಸದೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಜೀವಿಸ್ತಾ ಇರೋದರಿಂದ ನಮ್ಮ ಜೀವಿತದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಧಾರಾಳವಾಗಿ ಸುರಿಸ್ಬಿಟ್ಟಿದ್ದಾರಂತೆ. ಅದು ಎಲ್ಲಿ? ನಿಮ್ಮ ಅಂತರಂಗಗಳಲ್ಲಿ, ನಿಮ್ಮ ಹೃದಯಗಳಲ್ಲಿ ಇದೆ ಕ್ರಿಸ್ತನ ಪ್ರೀತಿ. ಇದರ ಅನುಭವ ಅರಿವಿಲ್ಲದ ಕಾರಣ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಾವು ಅನೇಕರು ಹುಡುಕಾಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದರಿಂದ ನಮ್ಮ ಆಯ್ಕೆ ಸರಿಯಾಗಿಲ್ಲ, ನಮ್ಮ ಅರಿವು ಸರಿಯಾಗಿಲ್ಲ. ಆದ್ದರಿಂದ ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಾದ್ರೆ ನಾನು ಒಂದು ದೇವರ ವಾಕ್ಯವನ್ನು ಧ್ಯಾನ ಮಾಡ್ಕೊಂಡು ಬಂದೆ. ಸೊ ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ದೇವರು ನಮ್ಮ ಒಬ್ಬೊಬ್ಬರಿಗೂ ಬೇಕಾದ ಪರಲೋಕದ ಆ ಪ್ರೀತಿಯನ್ನು ಯೇಸು ಕ್ರಿಸ್ತರ ಮುಖಾಂತರವಾಗಿ, ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ತುಂಬಿಸಿದ್ದಾರೆ. ಯಾರೆಲ್ಲ ವಿಶ್ವಾಸಗಳಿದ್ದೀರೋ, ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀರೋ, ಅವರ ಹೃದಯದಲ್ಲಿ ಈ ಪ್ರೀತಿ ಇದೆ. ಬಟ್ ಯಾಕೆ ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ಗೊತ್ತು ಮಾಡ್ಕೋಬೇಕು, ಇವತ್ತು ನಾವು ತಿಳ್ಕೋಬೇಕು. ಯಾವಾಗ ನಾವು ಅದನ್ನು ತಿಳ್ಕೊಳ್ತೇವೆಯೋ ಆಗ ನಿಜವಾದ ಆ ಕ್ರಿಸ್ತನ ಪ್ರೀತಿಯನ್ನು, ತಂದೆ ದೇವರ ಪ್ರೀತಿಯನ್ನು ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಒಳಗಡೆ ನಾವು ಅದನ್ನು ಸ್ವಾದಿಸುವುದಕ್ಕೆ, ಅದನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಅಂದರೆ ನಾವು ಅರಿತುಕೊಂಡಾಗ, ನಾವು ಆಯ್ಕೆ ಮಾಡಿಕೊಂಡಾಗ. ದೇವರು ನಮ್ಮೆಲ್ಲರಿಗೂ ಕೂಡ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ನಮ್ಮೆಲ್ಲರಿಗೂ ಏನು ಕೊಟ್ಟಿದ್ದಾರೆ? ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಸ್ವತಂತ್ರ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವರು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬರು ಯಾರನ್ನಾದರೂ ಪ್ರೀತಿಸ್ತಾರೆ ಅಂದರೆ ಅವರಿಗೆ ಅವರು ಸ್ವತಂತ್ರವನ್ನು ಕೊಡ್ತಾರೆ. ಯಾಕೆಂದರೆ ದೇವರ ದೊಡ್ಡ ಒಂದು ಕೊಡುಗೆ ಏನು ಗೊತ್ತಾ? ಮನುಷ್ಯನಿಗೆ ಸ್ವತಂತ್ರವನ್ನು ಕೊಟ್ಟಿದ್ದು. ದೇವರಿಗೆ ಒಂದು ಬಂಧನದಲ್ಲಿಟ್ಟು ನನ್ನನ್ನು ಪ್ರೀತಿ ಮಾಡಿ, ನನ್ನನ್ನು ಹಿಂಬಾಲಿಸಿ, ಆ ರೀತಿ ಅವರು ಪ್ರೀತಿಸುವ ದೇವರಲ್ಲ. ದೇವರಿಗೆ ಏನು ಗೊತ್ತಾ? ಒಂದು ಸ್ವತಂತ್ರವನ್ನು ಕೊಟ್ಟು ನಾವು ಕೂಡ ಆ ಸ್ವತಂತ್ರದ ಬದುಕನ್ನು ಬದುಕ್ತಾ ಆ ಸತ್ಯದ ಅರಿವಿನಲ್ಲಿದ್ದುಕೊಂಡು ಸ್ವತಂತ್ರವಾಗಿ ದೇವರನ್ನು ಹಿಂಬಾಲಿಸಬೇಕು, ಅವರನ್ನು ಸ್ವತಂತ್ರವಾಗಿ ಪ್ರೀತಿಸಬೇಕು. ಅದು ದೇವರಿಗಿಷ್ಟ. ಅದರಿಂದನೇ ಆದಾಮನಿಗೂ ಅವಳಿಗೆ ಹೇಳಿದ್ದು, ನೀವೆಲ್ಲ ತಿನ್ನಿ, ಏನು ಬೇಕಾದರೂ ಮಾಡಿ, ಆದರೆ ಇದನ್ನು ಮಾತ್ರ ಮುಟ್ಟಬೇಡಿ. ಸ್ವತಂತ್ರ ಕೊಟ್ಟರಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು, ಇದನ್ನು ಮುಟ್ಟಬೇಡಿ. ಆದರೆ ಅವ್ರನ್ನ ಹಿಡಿದಿಟ್ಕೊಂಡಿಲ್ಲ. ಅದೇ ಪ್ರಕಾರ ನಮ್ಮೆಲ್ಲರಿಗೂ ಕೂಡ ಯೇಸು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈಗ ನಾನು ಆ ಸ್ವತಂತ್ರವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುವಾಗ, ಒಳಿತಿಗಾಗಿ ಉಪಯೋಗಿಸುವಾಗ, ಖಂಡಿತವಾಗಲೂ ಯಾವ ರೀತಿ ಈಗ 2 ವಾಕ್ಯಗಳನ್ನು ಕೇಳಿಸ್ಕೊಂಡ್ರೋ, ಕ್ರಿಸ್ತನ ಅಭಿಷೇಕ ನಿಮ್ಮಲ್ಲಿದೆ, ಪವಿತ್ರಾತ್ಮರು
ಪವಿತ್ರಾತ್ಮನ ಮುಖಾಂತರ ಕ್ರಿಸ್ತನ ಪ್ರೀತಿಯನ್ನು ತಂದೆ ದೇವರು ಧಾರಾಳವಾಗಿ ನಿಮ್ಮಲ್ಲಿ ಸುರಿಸಿದ್ದಾರೆ ಅಂತ ಏನು ವಾಕ್ಯ ಕೇಳಿದ್ರೋ ಅದನ್ನು ನಿಮ್ಮ ಜೀವಿತಗಳಲ್ಲಿ ಅನುಭವಿಸ್ಲಿಕ್ಕಾಗ್ತದೆ. ಯಾವಾಗ ಅಂದರೆ ನಿಮ್ಮ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಾಗ, ಉಪಯೋಗಿಸುವಾಗ. ಅಂಥ ಒಂದು ಕೆಲವು ವ್ಯಕ್ತಿಗಳನ್ನು ನಾವು ನೋಡೋಣ. ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ, ಅದೊಂದು ವಾಕ್ಯವನ್ನು ಓದಿ ಆಮೇಲೆ ಹೋಗೋಣ. ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ 16ನೇ ವಾಕ್ಯ ಒಂದು ಸ್ವಲ್ಪ ಓದ್ತೀರಾ? ಸರ್ವೇಶ್ವರ ಸ್ವಾಮಿ ತಮ್ಮ ಜನರಿಗೆ ನೀವು ದಾರಿಗಳು ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿ, ನೀವು ದಾರಿಗಳು ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿ, ಸನಾತನ ಮಾರ್ಗಗಳು ಯಾವುವು, ಸನಾತನ ಮಾರ್ಗಗಳು ಯಾವುವು, ಸನ್ಮಾರ್ಗ ಎಲ್ಲಿದೆ, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿ ಅದರಲ್ಲೇ ಮುನ್ನಡೆಯಿರಿ. ಆಗ ನಿಮಗೆ ಮನ ನೆಮ್ಮದಿ ದೊರಕುವುದು. ಯಾವಾಗ ನಿಮಗೆ ಮನ ನೆಮ್ಮದಿ ದೊರಕುವುದು? ಯಾವಾಗ ನೀವು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಾಗ ಆಗ ನಿಮ್ಮ ಮನ ನೆಮ್ಮದಿ ನಿಮಗೆ ಸಿಗ್ತದೆ. ಹಾಗಾದರೆ ಯೇಸು ಇದೇ ಮಾರ್ಗದಲ್ಲಿ ಬಾ ಅಂತ ಹೇಳಲಿಲ್ಲ. ನೀವು ನೋಡಿ, ಎಲ್ಲವನ್ನು ನೋಡಿ, ನಿಜವಾಗಲೂ ಯಾವುದು ಸರಿಯಾದ ಮಾರ್ಗ, ಯಾವುದು ಒಳಿತಿನ ಮಾರ್ಗ, ಯಾವುದು ಆನಂದದ ಮಾರ್ಗ, ಯಾವುದು ಅಭಿಷೇಕದ ಮಾರ್ಗ, ಯಾವುದು ಸಂತೋಷದ ಮಾರ್ಗ, ಯಾವುದು ಸಮಾಧಾನದ ಮಾರ್ಗ ಅಂತ ಹೇಳಿ ನೀವು ಕಂಡಿಡ್ಕೊಂಡು ಆ ಮಾರ್ಗದಲ್ಲಿ ನೀವು ಬನ್ನಿ. ಆಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅವರು ನಮ್ಮೊಬ್ಬೊಬ್ಬರಿಗೆ ಒಂದು ಆಯ್ಕೆಯನ್ನು ಕೊಡ್ತಿದ್ದಾರೆ. ಹಿಂಗೇ ಬಾ, ಇದೇ ಮಾಡು ಹೇಳ್ತಿದ್ದಾರಾ? ಹಲೋ, ನೀವು ನೋಡಿ ಯಾವುದು ಸರಿಯಾದದ್ದು ಅಂತೇಳಿ ನೋಡಿ ಕಂಡುಕೊಂಡು ಆ ಮಾರ್ಗದಲ್ಲಿ ಬನ್ನಿ. ಆಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಹಾಲೆಲೂಯ, ಹಾಲೆಲೂಯ. ಈಗ ಆಯ್ಕೆ ಯಾರ ಕೈಲಿದೆ? 28 ತೆಗಿಬೇಡಿ. 28ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರಲ್ವ ಧರ್ಮೋಪದೇಶ ಕಾಂಡದಲ್ಲಿ, ಏನಂತ? ನೀವು ಬೆಂಕಿಯನ್ನು ಬೇಕಾದರೆ ಆರಿಸ್ಕೋಬೋದು, ನೀರನ್ನು ಬೇಕಾದರೆ ಆರಿಸ್ಕೋಬೋದು. ನಿಮ್ಮ ಆಯ್ಕೆ ಯಾವುದಾಗಿರುತ್ತೋ ರಿಸಲ್ಟ್ ಅದೇ ಆಗಿರ್ತದೆ. ಅದೇ ಪ್ರಕಾರ ಇಲ್ಲಿ ಹೇಳ್ತಿದ್ದಾರೆ, ನೀವು ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತು ನೋಡಿ, ಯಾವುದು ಸರಿಯಾದ ಮಾರ್ಗ ಅಂತ ನೋಡಿ. ಆ ಸರಿಯಾದ ಮಾರ್ಗದಲ್ಲಿ ನೀವು ನಡೆಯುವಾಗ, ಆ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಜೀವಿಸುವಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ. ನೀವು ಮನಸ್ಸಲ್ಲಿ ನೆಮ್ಮದಿಯಾಗಿದ್ದರೆ ನಿಮ್ಮ ಕುಟುಂಬವನ್ನು ಕೂಡ ನೆಮ್ಮದಿಯಾಗಿ ನೀವು ನಡೆಸ್ತೀರಾ. ಹಲ್ಲೆಲೂಯ. ನಿಮ್ಮಲ್ಲೇ ನೆಮ್ಮದಿ ಇಲ್ಲ ಅಂದರೆ ನಿಮ್ಮ ಕುಟುಂಬವನ್ನು ನಡೆಸಲಿಕ್ಕೆ ನಿಮಗೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಆ ನೆಮ್ಮದಿಯಾದ ಮಾರ್ಗ ಒಂದೇ ಒಂದು ಯೇಸುವಾಗಿದ್ದಾರೆ. ಹಲ್ಲೆಲೂಯ. ಬೇರೆ ಯಾರು ಕೂಡ ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಆದ್ದರಿಂದ ಇಲ್ಲಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ಮಾತ್ರವಲ್ಲ ಆಯ್ಕೆಯನ್ನು ಕೂಡ ನಿನ್ನ ಕೈಲೇ ಇಟ್ಟಿದ್ದಾರೆ. ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯೋ, ಯಾರನ್ನು ಆಯ್ಕೆ ಮಾಡ್ಕೊಳ್ತೀಯೋ ಅದರಂತೆ ಇರ್ತದೆ ನಿನ್ನ ಮುಂದಿನ ಜೀವನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಇಲ್ಲಿ 1-2-3 ವ್ಯಕ್ತಿಗಳನ್ನು ನಾವು ನೋಡೋಣ. 5ನೇ ಅಧ್ಯಾಯದಲ್ಲಿ ಲೂಕನ ಶುಭ ಸಂದೇಶದಲ್ಲಿ ನಾವು ಸಂತ ಪೇತ್ರರನ್ನು ನಾವು ನೋಡ್ತೇವೆ. ಅಲ್ಲಿ ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 3ರಿಂದ ಓದ್ತಿರೋ ಸ್ವಲ್ಪ. ಆ ದೋಣಿಗಳಲ್ಲಿ ಒಂದು ಸಿಮೋನದು. ಯೇಸು ಅದನ್ನು ಹತ್ತಿ ದಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆಯನ್ನು ಮುಂದುವರಿಸಿದರು. ಬೋಧನ ಮುಗಿದಿದ್ದೇ ಸಿಮೋನನಿಗೆ, ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ, ಏನೂ ಸಿಗಲಿಲ್ಲ, ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಮುಂದುವರಿಸಿ ಜೋಸಫಣ್ಣ. ಬಲೆಗಳನ್ನು ಹಾಕಿದ್ದೆ, ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡವು, ಬಲೆಗಳು ಹರಿದು ಹೋಗುವುದರಲ್ಲಿದ್ದವು. ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು. ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡೂ ಮುಳುಗಲು ಆರಂಭಿಸಿದವು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗ್ರಹಿಸ್ಕೋಬೇಕು ನೀವು ಸರಿಯಾದ ರೀತಿಯಲ್ಲಿ. ಇಲ್ಲಿ ಸಂತ ಪೇತ್ರರು ಒಂದು ಬೆಸ್ತನಾಗಿ ಸಾಮಾನ್ಯವಾದ ಒಂದು ಬದುಕನ್ನು ಬದುಕ್ತಾ ಇದ್ದಾರೆ. ಇಲ್ಲಿ ಇವರಿಗೆ ಮೀನಿಡಿದು ತಮ್ಮ ಜೀವನವನ್ನು ಸಾಗಿಸಬೇಕು, ಅದೇ ಅವರ ಕಸುಬು.
ಈಗ ರಾತ್ರಿಯೆಲ್ಲ ಅವರು ಮೀನಿಗಾಗಿ ಬೇಟೆಗಾಗಿ ಪ್ರಯತ್ನ ಪಟ್ಟರೂ ಕೂಡ ಒಂದು ಸಿಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯೇಸು ಹೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಮುಂದೆ ಹೋಗಿ ಬಲೆಗಳನ್ನು ಹಾಕಿ ಅಂತೇಳಿ. ಈಗ ರಾಶಿ ರಾಶಿಯಾಗಿ ಬಲೆಯಲ್ಲಿ ಮೀನು ಸಿಕ್ಕೊಂಡಿದೆ. ಈಗ ನಿಜವಾಗ್ಲೂ ನೀವು ಆ ಜಾಗದಲ್ಲಿದ್ದು ಒಂದು ಸ್ವಲ್ಪ ಯೋಚನೆ ಮಾಡಿ, ನೀವು ಏನನ್ನು ಆಯ್ಕೆ ಮಾಡ್ಕೊಳ್ತಿದ್ರಿ? ಏನನ್ನ? ಯಾಕೆ ಹೇಳಿ? ನನ್ನ ಜೀವನ ಅದು, ಅದಿಲ್ಲಾಂದರೆ ನನ್ನ ಜೀವನ ನಡೆಯೋದಿಲ್ಲ. ಅದು ನನಗೆ ಬೇಕು. ನಾನು ರಾತ್ರಿಯೆಲ್ಲ ಪ್ರಯತ್ನ ಪಟ್ಟಿದ್ದು ಅದಕ್ಕೋಸ್ಕರನೇ. ಅದು ಹೆಚ್ಚಾಗಿ ಸಿಕ್ಕಿದೆ. ಈಗ ಈ ಡಬಲ್ ಖುಷಿ. ಈಗ ಏನು, ಒಂದು ವಾರ ಆರಾಮಾಗಿ ಸ್ವಲ್ಪ ಸೇಲ್ ಮಾಡಿ ಆ ದುಡ್ಡಲ್ಲಿ ಒಂದು ವಾರ ಆರಾಮಾಗಿ ಕಾಲ ಕಳಿಬೋದು ಅಲ್ವಾ? ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಪೇತ್ರನ ಮುಂದೆ 2 ಆಯ್ಕೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನ ಮುಂದೆ 2 ಆಯ್ಕೆ ಇದೆ. ಒಂದು, ಅದ್ಭುತಕರವಾದ ಮೀನಿನ ರಾಶಿ. ಎರಡನೇದಾಗಿ, ಆ ಮೀನನ್ನು ಬಲೆಗೆ ಬರುವಂತೆ ಮಾಡಿದ ಯೇಸು ಕ್ರಿಸ್ತರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮ್ಮ ಜೀವಿತದಲ್ಲೂ ಕೂಡ ಒಂದು ಪ್ರಾರ್ಥನೆಗೆ ಬಂದಾಗ ನಿಮಗೆ ಬೇಕಾದಂಥ ಅದ್ಭುತವನ್ನು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಈಗ ನಿಮ್ಮ ಗಮನ ಯಾವುದರ ಕಡೆಗೆ? ಪ್ರೈಸ್ ದಿ ಲಾರ್ಡ್. ನಿಜನಾ? ಹಲ್ಲೆಲೂಯಾ. ನಿಜನಾ? ನಿಜ ಆದರೆ ನಿಮ್ಮ ಜೀವನ ಸ್ವರ್ಗೀಯ ಜೀವನವಾಗ್ತದೆ. ಯಾವ ರೀತಿ ನೀವು ಕ್ರಿಸ್ತನಿಂದ ಅಭಿಷೇಕಿಸಲ್ಪಟ್ಟಿದ್ದೀರಿ ಎಂಬ ವಾಕ್ಯವನ್ನು ಓದಿದ್ರೋ, ಆ ಅಭಿಷೇಕದಲ್ಲಿ ನೀವು ನೆಲೆ ನಿಂತು ಜೀವಿಸ್ತೀರಾ. ಯಾವತ್ತೂ ಕೂಡ ಕುಂದಿ ಹೋಗೋದಿಲ್ಲ, ನಿರಾಶರಾಗೋದಿಲ್ಲ. ಪ್ರಿಯರೇ, ಇಲ್ಲಿ ಎರಡು ಇದೆ ಕಣ್ಣು ಮುಂದೆ. ಒಂದು, ಅದ್ಭುತವನ್ನು ಮಾಡಿದ ಯೇಸು. ಎರಡನೇದಾಗಿ, ಅದ್ಭುತಕರವಾದ ಮೀನಿನ ರಾಶಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಪೇತ್ರ ಅವತ್ತೇನಾದರೂ ಈ ರಾಶಿ ಮೀನು ಸಿಕ್ತು ಅಂತೇಳಿ ಖುಷಿಯಿಂದ ತಗೊಂಡೋಗಿ ಮಾರ್ಕೋಬೋದಾಗಿತ್ತು, ಅದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದಾಗಿತ್ತು, ಸ್ವಲ್ಪ ದಿನಗಳು ತಿಂದು ತೇಗಬೋದಾಗಿತ್ತು. ಆದರೆ ಆತನಿಗೆ ಪರಲೋಕ ಖಂಡಿತ ಸಿಗ್ತಾ ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಅಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡ? ಯೇಸುವನ್ನು ಆಯ್ಕೆ ಮಾಡಿಕೊಂಡ. ಇವತ್ತು ಪ್ರತಿಯೊಂದು ಧ್ಯಾನಕೂಟದಲ್ಲಿ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ನಿಮ್ಮ ಆಯ್ಕೆ ಏನಾಗಿರಬೇಕು ಗೊತ್ತಾ? ಯೇಸುವಾಗಿರಬೇಕು. ಹಲ್ಲೆಲೂಯಾ. ಏನಾಗಿರಬೇಕು? ಏನಾಗಿರಬೇಕು? ಇವತ್ತು ಅನೇಕ ಧ್ಯಾನಕೂಟಗಳಲ್ಲಿ ಹೋಗಿ ಬಂದವರು ಹೇಳ್ತಾರೆ, ಸುಮಾರು ಜನ, ಏನು ಇವತ್ತು ಧ್ಯಾನಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಾಯಿತು. ಏನಾಯಿತು? ಅನೇಕರಿಗೆ ಸ್ವಸ್ಥತೆ ಸಿಕ್ತು, ಅನೇಕರಿಗೆ ಬಿಡುಗಡೆ ಸಿಕ್ತು, ಅನೇಕರಿಗೆ ಅವರಿಗೆ ಬೇಕಾದ ಪ್ರಾರ್ಥನೆಯಲ್ಲಿ ಏನು ಕೇಳ್ಕೊಂಡ್ರೆ ಅದು ಸಿಕ್ತು ಅಂತೇಳಿ ಹೇಳೋರನ್ನ ನಾನು ನೋಡಿದ್ದೀನಿ. ಆದರೆ ಪ್ರಾರ್ಥನೆಗೆ ಹೋಗಿ ಬಂದ ವ್ಯಕ್ತಿಗಳು, ನನಗಿವತ್ತು ಯೇಸು ಸಿಕ್ಕಿದ್ರು, ಪವಿತ್ರಾತ್ಮರು ಸಿಕ್ಕಿದ್ರು, ಅಭಿಷೇಕ ಸಿಕ್ತು, ನನ್ನ ಯೇಸುವನ್ನು ಕಂಡುಕೊಂಡೆ, ನನ್ನ ಯೇಸುವನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಕುಣಿದು ಕುಪ್ಪಳಿಸಿ ಹೇಳಿದವರು ಯಾರಾದರೂ ಇದ್ದಾರಾ? ಹಲೋ, ಇಲ್ಲ. ಯಾಕೆ ಹೇಳಿ? ಅರ್ಥ ಆಗಿಲ್ಲ. ಅವರ ಆಯ್ಕೆ ಲೋಕ, ಅದ್ಭುತ. ಯಾವಾಗ ನೀವು ಯೇಸುವನ್ನು ಆಯ್ಕೆ ಮಾಡ್ಕೊಳ್ತೀರೋ, ಪ್ರಿಯ ಸಹೋದರ ಸಹೋದರಿ, ಸಮಾರಿಯ ಸ್ತ್ರೀ ಅಂತೆ ಏನು ಮಾಡ್ತೀರೋ ಗೊತ್ತಾ? ನಾನು ಮೆಸ್ಸಾಯನನ್ನು ಕಂಡೆ, ನಾನು ಯೇಸುವನ್ನು ಕಂಡೆ, ನನ್ನ ಜೀವಿತವನ್ನು ಬದಲಾಯಿಸಿದ ವ್ಯಕ್ತಿಯನ್ನು ನಾನು ಕಂಡೆ ಅಂತ ಹೇಳಿ ನೀವು ಹೋಗ್ತೀರ. ಎಲ್ಲಿಗೆ ಗೊತ್ತಾ? ಎಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಹೋಗಿ ಯಾರ್ಯಾರನ್ನೆಲ್ಲ ಕರಿಬೇಕು ಅವ್ರನ್ನ ಕರ್ಕೊಬರ್ತೀರ. ಯಾವಾಗ ಗೊತ್ತಾ? ನಿಮ್ಮೊಳಗಡೆ ಕ್ರಿಸ್ತನ ಅಭಿಷೇಕ ತುಂಬಲ್ಪಟ್ಟಾಗ, ಕ್ರಿಸ್ತನ ಆಯ್ಕೆ ನಿಮ್ಮದಾದಾಗ ಖಂಡಿತವಾಗಲೂ ಆತನ ಆಸೆಯನ್ನು, ಯೇಸುವಿನ ಆಸೆಯನ್ನು ನೀವು ನೆರವೇರಿಸುವ ಮಕ್ಕಳಾಗ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಿಮ್ಮ ಗುರಿ ಮೀನಾಗಿರೋದಿಲ್ಲ, ನಿಮ್ಮ ಗುರಿ ದುಡ್ಡು ಆಗಿರೋದಿಲ್ಲ, ನಿಮ್ಮ ಗುರಿ ಲೋಕವಾಗಿರೋದಿಲ್ಲ. ನಿಮ್ಮ ಗುರಿ ಒಂದೇ ಆಗಿರ್ತದೆ, ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ ಪಕ್ಕದಲ್ಲಿರೋರಿಗೆ, ನಿಮ್ಮ ಗುರಿ ಯೇಸುವಾಗಲಿ. ಹೇಳಿ ಜೋರಾಗಿ, ನಿಮ್ಮ ಗುರಿ ಯೇಸುವಾಗಲಿ. ಹಲ್ಲೆಲೂಯಾ. ಏನು ನಿಮ್ಮ ಗುರಿ? ಪ್ರಾರ್ಥನೆಗೆ ಬರುವ ಗುರಿ ಏನು? ಪ್ರಾರ್ಥನೆಗೆ ಹೋಗುವ ಗುರಿ ಏನು? ಧ್ಯಾನಕ್ಕೆ ಹೋಗುವ ಗುರಿ ಏನು? ಡಿವೈನ್ಗೆ ಹೋಗುವ ಗುರಿ ಏನು? ಮುಲ್ಕಿಗೆ ಹೋಗುವ ಗುರಿ ಏನು? ಏನು?
ಅದನ್ನು ಮಾತ್ರ ನೀವು ಬಾಯ ಹೇಳ್ತಾ ಇದ್ದೀರಲ್ವಾ, ನೀವು ಮಾಡಿ ನೋಡಿ ಪ್ರಿಯ ಸಹೋದರ ಸಹೋದರಿ. 6 ತಿಂಗಳಲ್ಲಿ ನೀವು ಯಾರು ಕೂಡ ನೀವಾಗಿರೋದಿಲ್ಲ. ವಾಕ್ಯ ಹೇಳುವಂತೆ ನನ್ನ ಬಾಳಲ್ಲಿ ಇನ್ಮೇಲೆ ನಾನಲ್ಲ, ಯಾರಿದ್ದಾರೆ? ನೀವು ಹೇಳ್ತೀರಾ 6 ತಿಂಗಳಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಯಾವಾಗ ಗೊತ್ತಾ? ನಿಮ್ಮ ಧ್ಯಾನ ಅವರಿಗಾಗಿ ಆದಾಗ, ನಿಮ್ಮ ಧ್ಯಾನ ಯೇಸುವಿಗಾಗಿ ಆದಾಗ ನಿಮ್ಮ ಜೀವನ ಹಂಗೆ ಆಗುತ್ತದೆ, ಹಂಗೆ ಆಗ್ತದೆ. ಯಾಕಂದರೆ ಸಂತ ಪೇತ್ರರು ಆದರು, ಬರೀ ಪೇತ್ರನಾಗಿದ್ರು, ಅವರು ಸಿಮೋನ ಆಗಿದ್ರು. ಕೊನೆಗೇನಾದರು? ಆಯ್ಕೆ ಯೇಸುವಾದ ಕಾರಣ ಸಿಮೋನ ಆಗಿದ್ದ ಆ ವ್ಯಕ್ತಿ ಏನಾಗಿ ಮಾರ್ಪಟ್ರು? ಪೇತ್ರನಾಗಿ ಮಾರ್ಪಟ್ರು. ಹಾಲೆಲೂಯಾ. ಸಿಮೋನ ಅಂದರೆ ಏನು ಗೊತ್ತಾ? ಬಂಡೆ ಅಲ್ಲ. ಸಿಮೋನ ಅಂದರೆ ಈ ಜೊಂಡು ಹುಲ್ಲು. ಕೆರೆ ನೋಡಿದ್ದೀರಾ? ಕೆರೆ ಬದಿಯಲ್ಲಿ ಒಂದು ಜೊಂಡು ಹುಲ್ಲು ಅಂತ ಬೆಳೀತದೆ, ಗೊತ್ತಾ? ಅದು ಗಾಳಿ ಬಂದರೆ ಹೆಂಗಿರ್ತದೆ ಹೇಳಿ? ಹಿಂಗೆಲ್ಲ ಆಡ್ತಾ ಇರ್ತದೆ. ಹಾಲೆಲೂಯಾ, ಅಲ್ಲಾಡ್ತಾ ಇರ್ತದೆ. ಸಿಮೋನ ಅಂದರೆ ಅರ್ಥ ಅದು. ಅದಕ್ಕೆ ದೇವ್ರು ಏನು ಮಾಡಿದ್ರು ಗೊತ್ತಾ? ನೀನು ಮೀನು ರಾಶಿಯನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ನೀನು ಅದ್ಭುತವನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ನೀನು ಈ ಲೋಕವನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ನೀನು ಆಯ್ಕೆ ಮಾಡ್ಕೊಂಡಿದ್ದು ನನ್ನನ್ನು. ಆದ್ದರಿಂದ ನೀನು ಇನ್ಮೇಲೆ ಹಲ್ಲಾಡೋದಿಲ್ಲ, ನೀನು ಗಟ್ಟಿಯಾಗಿ ನಿಲ್ಲಬೇಕು. ಯಾಕೆಂದರೆ ನೀನು ನನ್ನನ್ನು ಆರಿಸ್ಕೊಂಡಿದ್ದೀಯ, ಆದ್ದರಿಂದ ಇನ್ಮೇಲೆ ನೀನು ಬಂಡೆ. ಹಾಲೆಲೂಯಾ. ನೀನು ಪೇತ್ರ ಇನ್ಮೇಲೆ. ಹಾಲೆಲೂಯಾ. ಹಲೋ, ಪ್ರೈಸ್ ದಿ ಲಾರ್ಡ್. ಏನಾದರೂ ಹೋಗ್ತಾ ಇದೆ ತಲೆಗೆ? ಅದ್ಭುತ ಬೇಕಾ? ನೀವು ಯಾವಾಗಲೂ ಹಿಂಗೆ ಏಸು ಬೇಕಾ? ಹಿಂಗೆ ನೀವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಯೋಚನೆ ಮಾಡಿ, ಯಾವುದನ್ನು ನೀವು ಆಯ್ಕೆ ಮಾಡ್ಕೊಳ್ತೀರೋ ಅದೇ ನೀವಾಗಿರ್ತೀರಾ, ಅದೇ ನೀವಾಗಿರ್ತೀರಾ. ಪೇತ್ರ ರಾಶಿ ರಾಶಿ ಪಕ್ಕದಲ್ಲಿರೋರ್ನೆಲ್ಲ ಕರೆದ್ರು. ಏನಂತ? ಬಲೆಗಳು ಹರಿದೋಗ್ತಾ ಇದೆ, ಬನ್ನಿ ಬನ್ನಿ, ನೀವು ಕೂಡ ಸಪೋರ್ಟ್ ಮಾಡಿ. ಯೋಚನೆ ಮಾಡಿ, ಒಂದು ಲಕ್ಷ ರೂಪಾಯಿ ಸಿಗೋ ಜಾಗದಲ್ಲಿ 1 ಕೋಟಿ ರೂಪಾಯಿ ಸಿಗುತ್ತೆ ಅನ್ನುವಾಗ ನಮಗೆಲ್ಲ ಕಣ್ಣು ಎಲ್ಲಿರುತ್ತೆ? ಕೋಟಿ ಮೇಲೇ ಇರುತ್ತೆ. ಹಾಲೆಲೂಯಾ. ದಿನ 1 ಲಕ್ಷ ಸಿಗ್ತಾ ಇತ್ತು, ಇವತ್ತು ಕೋಟಿ ಸಿಗ್ತಾ ಇದೆ. ಅಲ್ಲಿ ಯೇಸು ಅಲ್ಲ, ಪಿತಾ ಸುತ ಪವಿತ್ರಾತ್ಮ 3 ಜನ ಬಂದರೂ ಕೂಡ ನೋಡಲ್ಲ ಬಿಡಿ ನಾವು ಅವ್ರನ್ನ. ಪ್ರೈಸ್ ದಿ ಲಾರ್ಡ್. ನೋಡಲ್ಲ ನಾವು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಒಂದು ಶಾಲೆ, ಅಲ್ಲಿ ಕ್ಯಾಟಿಸಮ್ ಕ್ಲಾಸ್. ಪ್ರೈಸ್ ದಿ ಲಾರ್ಡ್. ಪಾಪ ಆ ಹುಡುಗನಿಗೆ ಗೊತ್ತಿಲ್ವೇನೋ, ಒಂದು ಕಡೆ ಬೈಬಲ್ ಇಟ್ಟು ಇನ್ನೊಂದು ಕಡೆ ಒಂದು ಬಾಕ್ಸು ಸ್ವೀಟ್ ಇಟ್ರಂತೆ ಟೀಚರ್. ನಿಮಗೆ ಯಾವುದು ಇಂಪಾರ್ಟೆಂಟೋ ಎತ್ಕೊಳ್ಳಿ ಹೋಗಿ ಅಂತ ಹೇಳಿದಾಗ ಅವನು ಹೋಗಿ ಆರಾಮಾಗಿ ಸ್ವೀಟ್ ಎತ್ಕೊಂಡು ತಿಂದುಬಿಟ್ನಂತೆ. ಯಾಕು ಅಂದರೆ ಇದು ಇವತ್ತು ಸಿಗ್ತದೆ, ನಾಳೆ ಸಿಗಲ್ಲ, ಬೈಬಲ್ ಅಲ್ಲೇ ಇರ್ತದೆ, ನಾನು ಯಾವಾಗ ಬೇಕಾದರೂ ಓದ್ಕೋಬೋದು. ಪ್ರೈಸ್ ದಿ ಲಾರ್ಡ್. ಹಂಗೆ ಇದ್ದೀವಿ ನಾವು. ಪ್ರೈಸ್ ದಿ ಲಾರ್ಡ್. ಹಂಗೆ ಇದ್ದೀವಿ ನಾವು. ಇಲ್ಲಿಂದ ನಿಜವಾಗ್ಲೂ ನಮಗೆ ಯೇಸು ಅದು ಬರಬೇಕು. ಅದು ಬಂದರೆ ನೋಡಿ, ನಿಮ್ಮ ಜೀವನಗಳು ಪ್ರಿಯ ಸಹೋದರ ಸಹೋದರಿ, ಈ ಭೂಮಿಯಲ್ಲಿ ಯಾರೆಲ್ಲ ಪ್ರೇಷಿತರಾಗಲಿ, ಇನ್ನೊಬ್ಬರು ವಿಶ್ವಾಸದಲ್ಲಿ ಬದುಕಿ ಹೋದರೋ ಅವರಂತೆ ನಿಮ್ಮ ಜೀವನ ಸ್ಥಿರವಾಗಿರ್ತದೆ. ನಿಮ್ಮನ್ನು ಅಲುಗಾಡಿಸ್ಲಿಕ್ಕೆ ಯಾರಿಗೂ ಆಗಲ್ಲ. ಅಂಥ ಒಂದು ಶಕ್ತಿಯುತವಾದ ಅಭಿಷೇಕದಲ್ಲಿ ನಿಮಗೆ ಜೀವಿಸ್ಲಿಕ್ಕಾಗತ್ತೆ. ಯಾವಾಗ? ನಿಮ್ಮ ಆಯ್ಕೆ ಯೇಸುವಾದಾಗ. ನಿಮ್ಮ ಆಯ್ಕೆ ಯೇಸುವಾದಾಗ ಖಂಡಿತವಾಗ್ಲೂ ನೋಡಿ, ಪೇತ್ರನ ಜೀವಿತದಲ್ಲಿ ಪ್ರಿಯ ಸಹೋದರ ಸಹೋದರಿ, ಖಾಲಿ ಪೇತ್ರನಾಗಿದ್ದ, ಸಿಮೋನನಾಗಿದ್ದ ಪೇತ್ರನಾಗಿ ಮಾರ್ಪಟ್ಟ. ಯಾಕೆ ಗೊತ್ತಾ? ಆತನ ಆಯ್ಕೆ ಚೆನ್ನಾಗಿತ್ತು. ಆತನಿಗೆ ಕನ್ಫರ್ಮ್ ಆಯಿತು, ಇವರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಇವರು ನಾರ್ಮಲ್ ಒಂದು ವ್ಯಕ್ತಿ ಅಲ್ಲ. ಈ ಮೀನುಗಳು ರಾಶಿ ರಾಶಿಯಾಗಿ ಬಂದು ಬಿದ್ದಿದೆ ಅಂದರೆ ಇದರ ಹಿಂದೆ ಇವರು ಏನೋ ಮಾಡಿದ್ದಾರೆ, ಇವರು ಏನೋ ಆಗಿದ್ದಾರೆ. ಆತನಿಗೆ 100% ಗ್ಯಾರಂಟಿ ಇಲ್ಲ. ಆದರೂ ಕೂಡ ಆತನಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಆಲೋಚನೆ. ಅದರಿಂದ ಅವನು ಆಯ್ಕೆ ಮಾಡಿಕೊಂಡಿದ್ದು ಮೀನನ್ನಲ್ಲ, ಅದ್ಭುತವನ್ನಲ್ಲ, ಯೇಸುವನ್ನು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇಡೀ ಧರ್ಮಸಭೆಯನ್ನು ನಡೆಸಲಿಕ್ಕೆ ಏನು ಓದದೇ ಇದ್ದಂಥ ಈ ಪೇತ್ರನಿಗೆ ಲೀಡರ್ ಆಗಿ ಆಯ್ಕೆ ಮಾಡಿಕೊಂಡ್ರು ದೇವರು. ಹಾಲೆಲೂಯಾ, ಹಾಲೆಲೂಯಾ. ಓದಿದವರು ಇದ್ರ ಅಲ್ಲಿ 12 ಜನ ಪ್ರೇಷಿತರಲ್ಲಿ ಇದ್ರ ಯಾಕೆ ಈ ಪೇತ್ರನನ್ನು ಆಯ್ಕೆ ಮಾಡಿಕೊಂಡ್ರು? ಕಾರಣ ಏನು ಗೊತ್ತಾ? ಈತನ ಆಯ್ಕೆ ಚೆನ್ನಾಗಿತ್ತು. ಈತನ ಆಯ್ಕೆ ಚೆನ್ನಾಗಿತ್ತು. ಆದ್ದರಿಂದ ದೇವರಿಗೆ ಭಾಳ ಖುಷಿ ಆಯಿತು. ಈತ ನನ್ನ ಕುರಿಗಳನ್ನು ಮೇಯಿಸ್ತಾನೆ, ಯಾಕೆಂದರೆ ಈತನು ನನ್ನನ್ನು ಭಾಳ ಪ್ರೀತಿಸ್ತಾನೆ. ಇನ್ನೊಂದೇನು ಗೊತ್ತಾ? ಪೇತ್ರ ಒಂದು ಸ್ವಲ್ಪ ಮಗುಗಿಂತ ಮೋಸ ಅನಿಸುತ್ತೆ. ಈ ಮಕ್ಕಳು ನೋಡಿ,
ಏನಾದರೂ ಮಾತಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಅದಕ್ಕೇನಾದರೂ ಆನ್ಸರ್ ಮಾಡ್ತವೆ. ಗೊತ್ತಿದೆಯೋ ಏನು ಗೊತ್ತಿದೆಯೋ ಅದನ್ನು. ಪ್ರೈಸ್ ದಿ ಲಾರ್ಡ್. ಈ ಪೇತ್ರನು ಹಂಗೇನೆ, ಮಾತಾಡೋದ್ರಲ್ಲಿ ಕಂಟ್ರೋಲೇ ಇಲ್ಲ. ಅಪ್ಪ ನೀನು ಸಾಯಬಾರ್ದು, ಪ್ರೈಸ್ ದಿ ಲಾರ್ಡ್, ನಿನ್ನ ಜಾಗದಲ್ಲಿ ನಾನು ಸಾಯ್ತೀನಿ ಬೇಕಾದರೆ. ಅದಾಗಲ್ಲ ಅಂತ ಆಗಲ್ಲ, ಆಗ್ತದೋ ಆಗಲ್ಲ ಗೊತ್ತಿಲ್ಲ ಏನೂ, ಬಟ್ ಮಾತಾಡೋದು. ಈ ಮಾತುಗಳಿಂದ ಕನ್ಫರ್ಮ್ ಆಗ್ತದೆ ಆತನಿಗೆ ದೇವರ ಮೇಲೆ, ಯೇಸು ಮೇಲೆ ಎಷ್ಟಾಗಿ ಅಪಾರವಾಗಿ ಪ್ರೀತಿ ಇತ್ತು ಅಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದರಿಂದ ನೀವು ಕೂಡ ನಿಮ್ಮ ಆಯ್ಕೆ ಯೇಸುವಾದರೆ ಖಂಡಿತವಾಗಲೂ ಈ ಒಂದು ಪ್ರೇಷಿತನಾಗೆ, ಸಂತ ಪೇತ್ರರ ಹಾಗೆ ನಿಮ್ಮ ಜೀವನವು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಆನಂದದಲ್ಲಿ ಇರ್ತದೆ ಪ್ರಿಯ ಸಹೋದರ ಸಹೋದರಿ. ಹಲ್ಲೆಲೂಯ. ಪೇತ್ರರು ಆಯ್ಕೆ ಮಾಡಿಕೊಂಡ್ರೆ ಯೇಸುವನ್ನು. ಕಷ್ಟ ಸಂಕಟಗಳು ಬಂತ? ಏನಾದರೂ ಮಾತಾಡಿ. ಜೈಲಲ್ಲಿ ಹಾಕಿದ್ರ ಕೊನೆಗೆ ಸಾಯುವಂಥ ಸಂದರ್ಭದಲ್ಲಿ ಶಿಲುಬೆ ಮೇಲೆ ಹಾಕಿದ್ರು ಅವ್ರನ್ನ. ಹೌದಾ? ಈಗ ಶಿಲುಬೆ ಮೇಲೆ ನಿಮ್ಮನ್ನು ಹಾಕೋದು ಬೇಡ, ಇನ್ನೇನು ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಎಷ್ಟು ಮಂದಿ ಇರ್ತೀರೋ ನನಗೆ ಗೊತ್ತಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಶಿಲುಬೆ ಮೇಲೆ ಹಾಕಿದ್ದಾರೆ, ಯೇಸುವನ್ನು ಹೆಂಗೆ ಹಾಕಿದ್ರು ಹಾಗೆ ಹಾಕಿದ್ದಾರೆ. ಆಗ ಅವರ ಪ್ರಾರ್ಥನೆ ಏನು ಗೊತ್ತಾ? ಯೇಸುವಿನಂತೆ ಸಾಯಲಿಕ್ಕೆ ನಾನು ಅರ್ಹ ಅಲ್ಲ, ಏನು ಮಾಡಿ ನನ್ನನ್ನು ಉಲ್ಟಾ ಮಾಡಿ, ಏನು ಮಾಡಿ. ನಾನಾಗಿದ್ದರೆ ಕೇಳ್ತಿದ್ದೆ, ಬಿಟ್ಬಿಡ್ರಪ್ಪ ಇನ್ನೊಂದು ಸ್ವಲ್ಪ ದಿವಸ. ಹಲ್ಲೆಲೂಯ. ನೋಡಿ, ಅಂದರೆ ಸಾಯ್ಲಿಕ್ಕೂ ರೆಡಿ. ಅವ್ರ ಪ್ರಾಣ ಅವ್ರಿಗೇನೂ ಅಲ್ಲ. ಯಾಕೆ ಅಂದರೆ ಆ ಅಭಿಷೇಕ ಅವರ ಒಳಗಡೆ ಇದೆ. ಆ ಯೇಸುವನ್ನಷ್ಟು ಅವರು ಪ್ರೀತಿಸ್ತಾ ಇದ್ದಾರೆ. ಅವರ ಆಯ್ಕೆ ಆಗಿತ್ತು ಪ್ರಿಯರೇ. ಇವತ್ತು ನಿಜವಾಗ್ಲೂ ನಮ್ಮ ಆಯ್ಕೆ ಯೇಸುವಾದಾಗ ನಮ್ಮ ಹೃದಯದಲ್ಲೂ ಕೂಡ ಭಯ ಇರೋದಿಲ್ಲ, ದುಃಖ ಇರೋದಿಲ್ಲ, ನಿರಾಶೆ ಇರೋದಿಲ್ಲ. ಯಾವಾಗಲೂ ಕೂಡ ಯೇಸುವನ್ನು ಹೊಗಳಿ ಕೊಂಡಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇವತ್ತಾಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ನಾವು ಹೇಳೋದಷ್ಟೇ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ಹೇಳೋದಷ್ಟೇ. ನೀವು ಯಾರು ಹೇಳೋರಾಗಬಾರ್ದು, ಹಾಡನ್ನು ಜೀವಿಸೋರು ನೀವು ಆಗಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಹಾಡೋರಲ್ಲ, ಜೀವಿಸೋರಾಗಬೇಕು. ಯೇಸುಗೆ ಆಡೋರು ಬೇಕಾ, ಜೀವಿಸೋರು ಬೇಕಾ? ಹಲ್ಲೆಲೂಯ. ನೀವು ಜೀವಿಸ್ತೀರಾ, ಆಡ್ತೀರಾ? ಬರೀ ಜೀವಿಸ್ತೀರಾ? ಆಡ್ಕೊಂಡು ಜೀವಿಸಿ. ಹಲ್ಲೆಲೂಯ. ಆಡ್ಕೊಂಡು ಜೀವಿಸಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಅದರಿಂದನೇ ದೇವರು ಸ್ವತಂತ್ರ ಕೊಟ್ಟಿದ್ದಾರೆ. ನಮ್ಮ ಆಯ್ಕೆ ಯಾವುದಾಗಿರುತ್ತೋ ಅದೇ ಆಗಿರುತ್ತದೆ ನಮ್ಮ ಜೀವನ. ಅದೇ ಪ್ರಕಾರ ಇನ್ನೊಂದು ವ್ಯಕ್ತಿ ಮೋಶೆ, 3ನೇ ಅಧ್ಯಾಯದಲ್ಲಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ ಆತನನ್ನು. ಪ್ರಿಯರೇ, ಈ ಮೋಶೆ 40 ವರ್ಷಗಳ ಕಾಲ ಎಲ್ಲಿದ್ದರು? ಮರುಭೂಮಿಯಲ್ಲಿದ್ರಾ? ಆರಂಭದ 40 ವರ್ಷಗಳೆಲ್ಲಿದ್ದರು? ಅರಮನೆಯಲ್ಲಿ, ರಾಜನ ಮನೆಯಲ್ಲಿ ರಾಣಿಯ ಮಗನಾಗಿ ಆರಾಮಾಗಿ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ಒಳ್ಳೆ ಸುಖಭೋಗದ ಜೀವಿತವನ್ನು ಜೀವಿಸುತ್ತಿದ್ದ ಮನುಷ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಇಷ್ಟು ಮಾತ್ರ ಚೆನ್ನಾಗಿ ಬದುಕುತ್ತಿದ್ದಂಥ ಮನುಷ್ಯ ಒಂದು ದಿವಸ ಓಡೋಗ್ಬೇಕಾಗ್ತದೆ. ಯಾಕೆ? ಕೊಲೆ ಮಾಡಿದ್ರಿಂದ. ಅವರ ಸ್ವಂತ ಸ್ವಕೀಯ ಜನವನ್ನು, ಸ್ವಂತದವನನ್ನು ಒಡೆಯುವಾಗ ಇವನಿಗೆ ಅದನ್ನು ನೋಡಲಿಕ್ಕಾಗಲ್ಲ. ಆದ್ದರಿಂದ ಅವನನ್ನು ಸಾಯಿಸ್ತಾನೆ. ಇದು ವಿಷಯ ಫರೋಹನಿಗೋಗಿ ಅವನು ನನ್ನನ್ನು ಕೊಂದಾಗ್ತಾನೆ ಅಂತೇಳಿ ಭಯದಿಂದ ಏನಾಗ್ತಾನೆ? ಓಡಿ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಓಡಿ ಹೋಗಿ 40 ವರ್ಷಗಳ ಕಾಲ ಗುಲಾಮನಾಗಿ, ಕುರುಬನಾಗಿ ಕುರಿ ಮೇಯಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಒಂದು ರಾಜನ ಮನೇಲಿ ಇದ್ಕೊಂಡು 40 ವರ್ಷ ಸುಖಭೋಗಗಳನ್ನು ಅನುಭವಿಸಿ ಮತ್ತೊಂದು ಕಡೆ ಹೋಗಿ ಮಾವನ ಮನೆಯಲ್ಲಿ 40 ವರ್ಷ ಕುರಿ ಮೇಯಿಸ್ಕೊಂಡು ಗುಲಾಮನಾಗಿರೋದು ಕಷ್ಟನ ಸುಲಭನ? ಹೇಳಿ ಏನಾದರೂ. ಭಾಳ ಕಷ್ಟ. ಪ್ರೈಸ್ ದಿ ಲಾರ್ಡ್. ನಾವು ಬೇಕಾದರೆ ದಿನ ಹೇಳ್ತಾ ಇರ್ತೀವಿ ಸ್ಟೋರಿನ ಅಲ್ವಾ? ಹೆಂಗಿದ್ದೆ ಹಿಂಗಾಗ್ಬಿಟ್ಟೆ, ಹೆಂಗಿದ್ದೆ ಹಿಂಗಾಗ್ಬಿಟ್ಟೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಮೋಶೆಯ ಜೀವನ ಹಂಗೇನೆ. ಭಾಳ ಸಮೃದ್ಧಿಯಾಗಿದ್ದಂಥ ಮನುಷ್ಯ, ರಾಣಿಯ ಮಗನಾಗಿ ಬೆಳೆದಂಥ ಮನುಷ್ಯ. ಈಗ ಆ ಒಂದು ಕೊಲೆ ಮಾಡಿದ್ರಿಂದ ಓಡೋಗಿದ್ದಾನೆ, ಅವರ ಮಾವನ ಮನೆಯಲ್ಲಿದ್ದಾನೆ. ಈಗ ಮಾವನ ಮನೆಯಲ್ಲಿ ಗುಲಾಮಂತರ ಜೀವನ ಚೆನ್ನಾಗಿಲ್ಲ. ದಿನೇ ದಿನೇ ಪ್ರಿಯ ಸಹೋದರ ಸಹೋದರಿ, 1 ವರ್ಷ ಅಲ್ಲ ಪ್ರಿಯರ, ಎಷ್ಟು ವರ್ಷ? 40 ವರ್ಷ. ಹಲ್ಲೆಲೂಯ,
ನಾನು ನೀವಾಗಿದ್ದರೆ ಎಸ್ಕೇಪ್ ಆಗಿ ಬಂದುಬಿಡ್ತಾ ಇದ್ವಿ, ಸವಾಸ ಬೇಡ ಅಂತೇಳಿ. ಹಾಲೆಲೂಯಾ, ಹೌದಾ ಇಲ್ಲ? ನಮ್ಮ ಕೈಲಿ ಇರೋಕ್ಕಾಗಲ್ಲ ಬಿಡಿ. ಆದರೆ ಇದ್ದರೆ ಅವನ ಜೀವನದಲ್ಲಿ ಏನು ನಡೀತೋ ಅದು ನಮ್ಮಲ್ಲೂ ನಡೆಯುತ್ತೆ. ಪ್ರೈಸ್ ದ ಲಾರ್ಡ್. ಅದಕ್ಕೇ ನಾವು ನಿಜವಾಗ್ಲೂ ಒಂದು ಸರಿಯಾದ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ಈ 40 ವರ್ಷ ರಾಣಿ ಮನೆಯಲ್ಲಿದ್ದ ಇವನು 40 ವರ್ಷ ಅಲ್ಲಿದ್ದಾನೆ, ಗುಲಾಮನಾಗಿದ್ದಾನೆ. ಒಂದು ಸೋತು ಹೋದಂಥ ಜೀವನ. ಅದೇ ಪ್ರಕಾರ ಇವತ್ತು ನಮ್ಮಲ್ಲೂ ಕೂಡ ಒಂದು ನಿಸ್ಸಹಾಯಕತೆಯ ಜೀವನ, ಒಂದು ಗ್ಯಾರಂಟಿ ಇಲ್ಲದ ಬದುಕು. ಏನಾದರೂ ಆಗುತ್ತಾ, ಏನಾದರೂ ಮಾಡೋಕ್ಕಾಗತ್ತಾ, ಯಾವುದೂ ಇಲ್ಲ, ಝೀರೋ. ಆ ರೀತಿ ಇಲ್ಲಿ ಯಾರಾದರೂ ಇರ್ಬೋದು. ಪ್ರಿಯ ಸಹೋದರ ಸಹೋದರಿಯರೇ, ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಕೂಡ, ಒಂದು ವೇಳೆ ಝೀರೋದಲ್ಲಿ ನೀವಿದ್ದರೂ ಕೂಡ, ನೀವು ನಿಜವಾಗಿಯೂ ನಿಮ್ಮ ಆಯ್ಕೆ ಯೇಸುವಾದರೆ ಝೀರೋದಿಂದ ನಿಮ್ಮನ್ನು ಹೀರೋ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ದೇವರಿಗಾಗತ್ತೆ. ಹಾಲೆಲೂಯ. ನಿಲ್ಲಿಸ್ತಾರೆ ನಿಮ್ಮನ್ನು. ಹಾಲೆಲೂಯ, ಹಾಲೆಲೂಯ. ಈಗ ಮೋಶೆ 40 ವರ್ಷಗಳ ಕಾಲ ಮಾವನ ಮನೆಯಲ್ಲಿ ಗುಲಾಮತನದಲ್ಲಿ ಭಾಳ ಸೋತು ಹೋದವನಾಗಿದ್ದಿದ್ದು ದೇವ್ರಿಗೆ ಗೊತ್ತಿದೆಯಾ? ಗೊತ್ತಿದೆಯಾ? ನೀವು ಕೂಡ ಸೋತು ಹೋಗಿ ನಿರಾಶೆ ಉಳ್ಳವರಾಗಿ ಇರೋದು ದೇವ್ರಿಗೆ ಗೊತ್ತಿದೆಯಾ? ಗೊತ್ತಿದೆ. ಆದರೆ ಇಲ್ಲಿ ಆಯ್ಕೆ ನಿಮ್ಮದು ಏನು ಅಂಥೇಳಿ ದೇವರು ನೋಡ್ತಾರೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಮೋಶೆಯ ಒಂದು ಜೀವನ ಚರಿತ್ರೆ ಅಲ್ಲಿ ಸ್ವಲ್ಪ ನೋಡೋಣ, ಓದೋಣ. ಮೋಶೆ ಮಿದ್ಯಾನರ ಪೂಜಾರಿಯು ತನ್ನ ಮಾವನೂ ಆದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿದ್ದನು. ಒಮ್ಮೆ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಂದರ ಒಳಗೆ ಉರಿಯುವ ಬೆಂಕಿಯಲ್ಲಿ ಸರ್ವೇಶ್ವರನ ದೂತನು ಅವನಿಗೆ ಕಾಣಿಸಿಕೊಂಡನು. ನೋಡಿ, ಉರಿಯುವ ಪೊದೆಯಲ್ಲಿ ಸರ್ವೇಶ್ವರನ ದೂತನು ಕಾಣಿಸಿಕೊಂಡನು. ಹಾಲೆಲೂಯಾ. ಕುರಿಗಳನ್ನು ಯಾವಾಗಲೂ ಕೂಡ ಈ ಒಂದು ಕಡೆಗೆ ಓಡಿಸ್ಕೊಂಡು ಹೋಗಿ ಅಲ್ಲಿ ಮೇಯಿಸುವಂಥ ಕೆಲಸ. ಈಗ ಅಲ್ಲಿ ಮೇಯಿಸ್ತಾ ಇದ್ದಾನೆ ಈ ಮನುಷ್ಯ ಮೋಶೆ. ಇಲ್ಲಿ ಅವತ್ತು ವಿಶೇಷವಾದ ಒಂದು ದಿನ, ದೇವರ ದಿನ, ದೇವರು ಆತನನ್ನು ಆಯ್ಕೆ ಮಾಡಿಕೊಂಡ ದಿನ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ನೀವು ಕೂಡ ಇವತ್ತು ಹೋಗೋಕ್ಕಾಗಲ್ಲ, ನಾಳೆ ಹೋಗೋಕ್ಕಾಗಲ್ಲ, ನಾಡಿದ್ದು ಹೋಗೋಕ್ಕಾಗಲ್ಲ ಅಂತ ಹೇಳಬೇಡಿ. ದೇವ್ರ ದಿನ ಇವತ್ತಾಗಿದ್ದರೆ ಅದನ್ನು ಇವತ್ತು ನೀವು ಅನುಭವಿಸ್ತೀರಾ. ಒಂದು ವೇಳೆ ಬರೋ ಮಂಗಳವಾರ ಆಗಿದ್ದರೆ ಆ ದಿನ ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಆದ್ದರಿಂದ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಹಾಲೆಲೂಯಾ. ಒಂದು ಮಹಿಳೆ, ಲೂಕನ ಶುಭ ಸಂದೇಶ ಅಂತ ಕಾಣುತ್ತೆ 18ನೇ ಅಧ್ಯಾಯದಲ್ಲಿ, 13ನೇ ಅಧ್ಯಾಯ 18ನೇ ವಾಕ್ಯ ಅಂತ ಕಾಣುತ್ತೆ. ಅಲ್ಲಿ ಒಂದು ಗೂನು ಬೆನ್ನು ಇರತಕ್ಕಂಥ ವ್ಯಕ್ತಿ, ಮಹಿಳೆ 18 ವರ್ಷದಿಂದ ಪಿಶಾಚಿ ಹಿಡ್ಕೊಂಡಿತ್ತಂತೆ ಅವಳಿಗೆ. ಅವತ್ತು ಅವಳು ಚರ್ಚಿಗೆ ಬಂದಿದ್ದಾಳೆ. ವಾಡಿಕೆ ಪ್ರಕಾರ ಯಾವಾಗಲೂ ಬರುವಂತೆ ಅವಳು ಚರ್ಚಿಗೆ ಬಂದಿದ್ಲಂತೆ. ಆ ದಿನ ಅವಳು ಬಂದಾಗ ಅಲ್ಲಿ ಯಾರಿದ್ರಂತೆ? ಯೇಸು ಇದ್ರಂತೆ. ಯೇಸು ಅವಳನ್ನ ಮುಟ್ಟಿದಾಗ ಏನಾಯಿತು? ಅವಳ ಸ್ವಸ್ಥತೆ ಯಾವುದರಿಂದ? ಆ ಪಿಶಾಚಿ ಪೀಡಿತಳಾಗಿದ್ದ ಅವಳನ್ನು ಯೇಸು ಗುಣಪಡಿಸ್ತಾರೆ. ಅದೇ ಪ್ರಕಾರ ದೇವ್ರ ದಿನ ನಿಮಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತಿದೆ. ಆದರೆ ನಾವು ಪ್ರಯತ್ನ ಮಾಡೋದು ಯಾವಾಗಲೂ ಮಾಡ್ತಾನೆ ಇರಬೇಕು. ಯಾವಾಗಲೂ ಅವ್ರ ಜೊತೆ ಇರಬೇಕು ನಾವು. ಅವರ ಸಮಯಕ್ಕೆ ಸರಿಯಾಗಿ ನಮ್ಮ ಜೀವಿತದಲ್ಲಿ ಅವರು ಕಾರ್ಯ ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ನೋಡಿ, ಮೋಶೆ 40 ವರ್ಷಗಳು, ಇನ್ನೂ 40 ವರ್ಷ ಮಾವನ ಮನೆಯಲ್ಲಿ. ಒಂದು ದಿವಸ ಅಲ್ಲಿ ಬಂದಿದ್ದಾನೆ. ಆಗ ಆ ಉರಿಯುವ ಪೊದೆ ಆತ ನೋಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಇದೊಂದು ಅದ್ಭುತ ಆತನಿಗೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಇದೊಂದು ಅದ್ಭುತ ಆತನಿಗೆ. ಓದಿ. ಸರ್ವೇಶ್ವರನ ದೂತನು ಅವನಿಗೆ ಕಾಣಿಸಿಕೊಂಡನು. ಮೋಶೆ ನೋಡಿದನು, ಆ ಮುಳ್ಳಿನ ಪೊದೆ ಉರಿಯುತ್ತಲೇ ಇತ್ತು, ಆದರೆ ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ಇದೇನು ಆಶ್ಚರ್ಯ, ಪೊದೆ ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವೇನು? ಪ್ರೈಸ್ ದ ಲಾರ್ಡ್. ಅಲ್ಲಿ ಒಂದು ಅದ್ಭುತ ಅವನಿಗೆ. ಈಗ ಒಂದು ವೇಳೆ ಪೊದೆ ಸುಟ್ಟೋಗಿದ್ದಿದ್ರೆ ಏನಾಗ್ತಿತ್ತು? ನಾರ್ಮಲ್ ಆಗಿ ಹತ್ತಿ ಉರಿತಾ ಇದೆ, ಬೂದಿಯಾಗಿದೆ, ಅವನ ಪಾಡ್ಗೆ ಅವನು ಹೋಗ್ತಾ ಇದ್ದ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಿದ್ರು. ಏನು? ಅಲ್ಲಿ ಪೊದೆ ಉರಿತಾ ಇದೆ, ಆದರೆ ಆ ಪೊದೆ ಏನಾಗಲಿಲ್ಲ, ಸುಟ್ಟು ಹೋಗಲಿಲ್ಲ. ಈಗ ಅವನಿಗೆ ಒಂದು ಆಶ್ಚರ್ಯ, ಇದೇನಪ್ಪ ಅದ್ಭುತ, ಇದೇನಪ್ಪ ಅದ್ಭುತ, ಇದೇನಪ್ಪ ಆಶ್ಚರ್ಯ, ಏನು ನೋಡೋಣ ಹತ್ರ ಹೋಗಿ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಬದುಕಿನಲ್ಲಿ ಕೂಡ ದೇವರು ಅನೇಕ ರೀತಿಯ ಅದ್ಭುತಗಳನ್ನು ಪ್ರತಿದಿನ ಮಾಡ್ತಾನೆ ಇದ್ದಾರೆ. ಅವತ್ತು ಈತನಿಗೆ ಒಂದು ಆಶ್ಚರ್ಯವಾದ ಸಂಗತಿ, ಆ ಪೇತ್ರನಿಗೆ ಒಂದು ಅದ್ಭುತಕರವಾದ ಸಂಗತಿ. ನಮಗೆ ಈ ಸಂಗತಿಗಳೇನು ಬೇಕಾಗಿಲ್ಲ ಈಗ. ಯಾಕೆಂದರೆ ನಾನು ನೀವು ಇವತ್ತು ಜೀವಂತವಾಗಿರೋದೇ ಇದೆಲ್ಲಕ್ಕಿಂತ ದೊಡ್ಡ ಅದ್ಭುತ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಜನ ದಿನ ಸಾಯ್ತಾ ಇದ್ದಾರಾ? ಅಲೋ, ನೀವು ಸತ್ತೋಗಿದ್ದೀರಾ, ಬದುಕಿದ್ದೀರಾ? ಇದ್ದೀರಾ? ಹೌದಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪರವಾಗಿಲ್ಲ. ಪ್ರೈಸ್ ದ ಲಾರ್ಡ್. ಮತ್ತು ಯಾರ್ದು ಸೌಂಡ್ ಬರ್ತಾ ಇಲ್ಲ ಸುಮಾರು ಜನರದು. ಹಾಲೆಲೂಯಾ. ಇವಾಗ ಬದುಕಿದ್ದೀರಾ? ಹಾಲೆಲೂಯಾ. ಗ್ಯಾರಂಟಿ ಆಯ್ತು ನನಗೆ. ಪ್ರೈಸ್ ದ ಲಾರ್ಡ್.
ಓಕೆ. ಸೊ ಅಲ್ಲಿ ಪೇತ್ರನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿದರು, ಇಲ್ಲಿ ಕೂಡ ಒಂದು ಅದ್ಭುತವನ್ನು ಮೋಶೆ ನೋಡ್ತಾ ಇದ್ದಾರೆ. ಯಾಕಂದರೆ ಆ ಒಂದು ಪ್ರದೇಶದಲ್ಲಿ ಒಂದು ಸಾರಿ ಹೇಳಿದ್ದೀನಿ ಅನಿಸುತ್ತೆ, ಈ ಒಂದು ಹೆಚ್ಚು ಬಿಸಿಲಿರುವ ಪ್ರದೇಶಗಳಲ್ಲಿ, ಈ ಮರುಭೂಮಿಯಲ್ಲಿ ಕೆಲವೊಂದು ಮುಳ್ಳಿನ ಗಿಡಗಳು ಬಿಸಿ ಜಾಸ್ತಿ ಆದಾಗ ತನ್ನಷ್ಟಕ್ಕೆ ತಾನೇ ಹತ್ತಿ ಉರಿದು ಬೂದಿ ಆಗೋಗ್ತದೆ. ಇದನ್ನೆಲ್ಲ ಅವರು ನೋಡಿರ್ತಾರೆ. ಸೊ ಅದೇ ರೀತಿ ಈ ಮನುಷ್ಯ ಹತ್ಕೊಂಡಿದೆ, ಉರಿದು ಹೋಗುತ್ತೇನೋ ಅಂತ ನೋಡಬೇಕಾದ್ರೆ ಆ ಮುಳ್ಳು ಸುಟ್ಟೋಗ್ತಾ ಇಲ್ಲ, ಆ ಪೊದೆ ಹಾಗೇ ಇದೆ, ಆದರೆ ಬೆಂಕಿ ಉರಿತಾ ಇದೆ. ಅದರಿಂದ ಈ ಅದ್ಭುತ, ಈ ಒಂದು ಆಶ್ಚರ್ಯಕರವಾದ ಸಂಗತಿ ಅವನನ್ನು ಸೆಳೀತು, ಹತ್ರ ಹೋಗುವಂತೆ ಮಾಡಿತು. ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೇ ಇದ್ದಾರೆ ಪ್ರತಿದಿನ. ಆದರೆ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟಿದ್ದೀವಿ ಅಂದರೆ ಅದ್ಭುತಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟಿದ್ದೀವಿ, ಅದ್ಭುತವನ್ನು ಮಾಡಿದ ಯೇಸುವಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನಾವು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಮೋಶೆ ಏನು ಮಾಡ್ದ, ಹತ್ರಕ್ಕೆ ಹೋಗುವಾಗ ದೇವರ ಸ್ವರ ಅವನಿಗೆ ಕೇಳಿಸ್ತು. ಏನಂತ? ಮೋಶೆ, ಹತ್ರ ಬರಬೇಡ, ನಿನ್ನ ಕಾಲುಗಳಲ್ಲಿರುವಂಥ ಪಾದರಕ್ಷೆಗಳನ್ನು ತೆಗೆದು ಹಾಕು. ಈ ಸ್ಥಳ ಏನಾಗಿದೆ? ಪವಿತ್ರವಾದ ಸ್ಥಳ. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸ್ವರ ಆತನು ಕೇಳಿಸ್ಕೊಳ್ಳುವಾಗ, ಈ ಸ್ವರ ಆತನು ಸ್ವೀಕಾರ ಮಾಡಿದಾಗ ಆತನ ತೀರ್ಮಾನ ಏನಾಯಿತು? ಮುಂದೆ ನೀವು 3ನೇ ಅಧ್ಯಾಯ ಪೂರ್ತಿ ನೋಡ್ಕೊಳ್ಳಿ, ನೀವು ಓದಿ ನೋಡಿ. ದೇವರು ಆತನಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಂತ. ಇರುವವನಾಗಿ ಇರುವ ಆತನು ನಾನೇ, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಾನೇ. ಹಾಲೆಲೂಯ. ಅದೇ ದೇವರು, ನಾನು ನಿನ್ನ ಜೊತೆ ಇರುವವನಾಗಿದ್ದೇನೆ. ಹಾಲೆಲೂಯ. ಅದೇ ಯೇಸು ಇವತ್ತು ಜೀವಂತವಾಗಿದ್ದಾರೆ, ನಿಮ್ಮ ಒಬ್ಬೊಬ್ಬರೊಂದಿಗೂ ಇರುವ ದೇವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ಮೋಶೆ ಅಲ್ಲಿ ಅವನ ದುಃಖ, ನಿರಾಶೆ ಎಲ್ಲ ತೋಡ್ಕೋಬಹುದಾಗಿತ್ತು. ಓ, ದೇವರು ನನ್ನ ಜೊತೆ ಮಾತಾಡ್ತಿದ್ದಾರೆ, ನಾನು ಈ ಅವಸ್ಥೆಯಿಂದ ಬಿಡುಗಡೆಯಾಗಿ ಒಳ್ಳೆ ಒಂದು ಜೀವನ ಜೀವಿಸಿದರೆ ಸಾಕು ಅಂತೇಳಿ ಒಂದು ಅದ್ಭುತಕರವಾದ ಒಂದು ಅದ್ಭುತದಲ್ಲಿ ಅವನು ಬದುಕಬಹುದಾಗಿತ್ತು. ಪ್ರಿಯ ಸಹೋದರ ಸಹೋದರಿ, ಅಲ್ಲಿ ಮೋಶೆ ಆಯ್ಕೆ ಮಾಡಿಕೊಂಡಿದ್ದು ಆ ಉರಿಯುವ ಪೊದೆಯನ್ನು ನೋಡಿ ಆ ಅದ್ಭುತವನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಬದಲಾಗಿ ಮೋಶೆ ಆಯ್ಕೆ ಮಾಡ್ಕೊಂಡಿದ್ದು ಯಾರನ್ನ? ಸರ್ವೇಶ್ವರ ಸ್ವಾಮಿಯನ್ನು. ಹಾಲೆಲೂಯ, ಹಾಲೆಲೂಯ. ಆತನು ಹೇಳ್ತಾನೆ, ನನಗೆ ಮಾತು ಬರೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ, ನಾನೇ ಹೋಗಿ ನಿಂತ್ಕೊಳ್ಳಿ. ಮೋಶೆಗೆ ದೇವ್ರು ಏನು ಹೇಳ್ತಾರೆ? ಏಯ್, ನಿನ್ನ ಜೊತೆ, ಜೋರಾಗಿ, ನಿನ್ನ ಜೊತೆ, ನಿನ್ನ ಜೊತೆ, ನಿನ್ನ ಜೊತೆ. ಇಮ್ಯಾಜಿನ್ ಮಾಡಿ ನೋಡಿ, ಒಬ್ಬ ಮನುಷ್ಯ ಕೊಲೆ ಮಾಡಿ ಓಡೋಗಿರೋದು, ಮತ್ತೆ ಇವನು ಅಲ್ಲಿ ಹೋದರೆ ಅವನಿಗೆ ಗ್ಯಾರಂಟಿ ಮರಣನೇ. ಆದರೆ ದೇವರು ನನ್ನ ಜೊತೆ ಇದ್ದಾರೆ ಅನ್ನುವ ಆ ಒಂದು ವಿಶ್ವಾಸ ಅವನನ್ನು ಎಲ್ಲಿವರೆಗೆ ನಡೆಸ್ತು ನೋಡಿ. ಫರೋಹನ ಮುಂದೆ ನಿಂತ್ಕೊಂಡಿದ್ದಾನೆ ಹೋಗಿ ಈಗ. ಹಾಲೆಲೂಯ. ಈ ಒಂದು ಧೈರ್ಯ ಯಾರು ಕೊಟ್ಟರು? ಯಾರು ಕೊಟ್ಟರು? ದೇವರು ಕೊಟ್ಟರು. ಈಗ ಅದೇ ದೇವರು ನಿಮ್ಗೆ ಹೇಳಿದ್ದಲ್ವಾ, ಕ್ರಿಸ್ತನ ಅಭಿಷೇಕ ಎಲ್ಲಿದೆ? ಎಲ್ಲಿದೆ? ಮತ್ತೆ ಯಾಕೆ ಭಯ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನಾದರೂ ಒಂದು ಸಣ್ಣ ವಿಷಯ ಬಂದ್ಬಿಟ್ರೆ ನಮಗೆ ಭಯ. ಯಾಕೆ? ಕಾರಣ ಏನು? ಮೋಶೆಯನ್ನು ಫರೋಹನ ಮುಂದೆ ನಿಲ್ಲಿಸಿದಂಥ ಅದೇ ದೇವರೇ ಇವತ್ತು ನಿಮ್ಮ ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ನಿಮ್ಮ ಒಬ್ಬೊಬ್ಬರ ಒಳಗಡೆ ಜೀವಿಸ್ತಾ ಇದ್ದಾರೆ. ಆತನ ಮುಂದೆ, ಆತನನ್ನು ನಿಲ್ಲಿಸಿದ ದೇವರು ನನ್ನ ಜೊತೆ ಇದ್ದಾರೆ. ಇವತ್ತು ನನಗೆ ಈ ಸತ್ಯದ ಅರಿವು ಆಗಬೇಕು, ನನ್ನ ಆಯ್ಕೆ ಇದಾಗಬೇಕು. ಮೋಶೆ ಆಯ್ಕೆ ಮಾಡಿಕೊಂಡಿದ್ದು ಅದ್ಭುತವನ್ನಲ್ಲ, ಅದ್ಭುತವನ್ನು ಮಾಡಿದ, ಆ ಉರಿಯುವ ಪೊದೆಯಲ್ಲಿ ಮಾತನಾಡಿದ ಆ ಸ್ವರವನ್ನು ಆಲಿಸಿ ಆ ಸ್ವರವನ್ನು ಆಯ್ಕೆ ಮಾಡಿಕೊಂಡ ಮೋಶೆ. ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನಮ್ಮ ಜೀವಿತದಲ್ಲೂ ಕೂಡ ಪ್ರಿಯ ಸಹೋದರ ಸಹೋದರಿ, ಈ ರೀತಿಯ ಅನೇಕ ಅದ್ಭುತಗಳನ್ನು ದಿನ ಮಾಡ್ತಿದ್ದಾರೆ. ಆದರೆ ನಾವು ಆ ಅದ್ಭುತಗಳನ್ನು ಸಾಕ್ಷಿ ಹೇಳ್ಕೊತಾ ಬದುಕ್ತಾ ಇದ್ದೀವಿ ಅಷ್ಟೇ. ಆ ಅದ್ಭುತವನ್ನು ಮಾಡಿದ ಯೇಸು ಕ್ರಿಸ್ತನೊಂದಿಗೆ ಬದುಕ್ತಾ ಇಲ್ಲ. ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ರಲ್ಲ, ಆ ಅದ್ಭುತವನ್ನು ಹೇಳ್ತಾ ಇದ್ದೀವಿ. ಏನಂತ? ನೆನ್ನೆ ಕುಡಿತಾ ಇದ್ದೆ, ಇವತ್ತು ಬಿಟ್ಟುಬಿಟ್ಟೆ. ನೆನ್ನೆ ಸಿಗರೇಟ್ ಸೇದ್ತಾ ಇದ್ದೆ, ಇವತ್ತು ಬಿಟ್ಟುಬಿಟ್ಟೆ. ನೆನ್ನೆ ಕುಂಟ್ಕೊಂಡು ನಡೀತಾ ಇದ್ದೆ, ಇವತ್ತು ನೆಟ್ಟಗಾದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದು ನಿಜವಾಗಲೂ ದೇವರು ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಬದುಕಬೇಕಾಗಿರೋದು ನಾನು. ನನಗಾಗಿ ಶಿಲುಬೆಯಲ್ಲಿ, ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂಥ ಯೇಸು ಏನು ಇಷ್ಟಪಡ್ತಾರೋ ಆ ಕಾರ್ಯವನ್ನು ನಾನು ನೀವು ಮಾಡುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಿಯರೇ, ಆ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು. ಇಲ್ಲಿ ಏನು ನಿಜವಾಗ್ಲೂ ನಮಗೆ ಗೊತ್ತಾಗಬೇಕು ಅಂದರೆ, ಮೋಶೆ ತನ್ನ ಜನರನ್ನು, ಯಾವ ಜನರನ್ನು? ದೇವ ಜನರನ್ನು
ಸುಮಾರು ಒಂದು 20 ಲಕ್ಷ ಜನರನ್ನು ಎಲ್ಲಿಂದ ಬಿಡುಗಡೆ ಮಾಡಲಿಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು? ಎಲ್ಲಿಂದ ಎಲ್ಲಿಂದ ಎಲ್ಲಿಂದ? ಗುಲಾಮತನದಿಂದ, ಬಂಧನದಿಂದ ಅಲ್ಲಿಂದ ಬಿಡುಗಡೆ ಮಾಡಿ ಆಲೋಚನೆ ಹರಿಯುವ ನಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮೋಶೆಯನ್ನು ಆಯ್ಕೆ ಮಾಡಿಕೊಂಡ್ರು. ಅದನ್ನು ಹೇಳ್ತಾರೆ, ನನ್ನ ಜನರನ್ನು ಬಿಡುಗಡೆ ಮಾಡಲಿಕ್ಕಾಗಿ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಹಾಗಾದರೆ ನಿಮ್ಮೊಬ್ಬೊಬ್ಬರನ್ನ ದೇವರು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಈ ರೀತಿ ಎಷ್ಟೋ ಮಂದಿ ಕತ್ಲೆಯಲ್ಲಿದ್ದಾರೆ, ನಿರಾಶೆಯಲ್ಲಿದ್ದಾರೆ, ಜಿಗುಪ್ಸೆಯಲ್ಲಿದ್ದಾರೆ, ಆತ್ಮದಲ್ಲಿ ಸತ್ತವರಾಗಿ ಜೀವಿಸ್ತಾ ಇದ್ದಾರೆ. ನೀವು ಯೇಸುವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಯೇಸು ಇಂಥ ಜನರಿಗೆ ಬಿಡುಗಡೆಯನ್ನು ಕೊಡಲಿಕ್ಕಾಗಿ ನಿಮ್ಮೊಬ್ಬೊಬ್ಬರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನೀವು ನಂಬಬೇಕಷ್ಟೇ. ಹಾಲೆಲೂಯ. ನೀವು ನಂಬಬೇಕು, ವಿಶ್ವಾಸಿಸಬೇಕು. ಆಗ ದೇವರು ನಿಮ್ಮ ಮುಖಾಂತರ ಕೆಲಸ ಮಾಡ್ತಾರೆ. ನೀವು ಏನು ಯೋಗ್ಯತೆ ಇಲ್ಲ ಅಂದರೂ, ನಿಮಗೇನು ಅರ್ಹತೆ ಇಲ್ಲ ಅಂದರೂ ಕೂಡ ದೇವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಆಯ್ಕೆಯನ್ನು ನೀವು ನಂಬಿದರೆ, ಅವರನ್ನು ನೀವು ಗುರಿಯಾಗಿಟ್ಕೊಂಡು ಜೀವಿಸಿದರೆ ಆ ಯೇಸು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಇಲ್ಲಿ ಮೋಶೆ ಎಷ್ಟು ಮಾತಾಡ್ಲಿಕ್ಕೆ ಬರಲ್ಲ, ಏನೂ ಗೊತ್ತಿಲ್ಲ, ಆದರೂ ಕೂಡ ಈತನ ಮುಖಾಂತರ ಮಾಡಿದ ಅದ್ಭುತಗಳು ಇವತ್ತಿನ ತನಕ ನಾವು ಮೆಲುಕು ಆಗ್ತಾನೇ ಇದ್ದೀವಿ, ಇವತ್ತಿನ ತನಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಈ ರೀತಿಯಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ದೇವರು ಮಾಡಿದರು. ಆದರೆ ಕೆಲವರು ಏನು ಮಾಡಿದ್ರು ಗೊತ್ತಾ? ಅದ್ಭುತಗಳನ್ನು ಆಯ್ಕೆ ಮಾಡಿಕೊಂಡ್ರು, ಆದರೆ ಕೆಲವರು ಅದ್ಭುತ ಮಾಡಿದ ಯೇಸುವನ್ನೇ ಆಯ್ಕೆ ಮಾಡಿಕೊಂಡ್ರು. ಯಾರು ಯೇಸುವನ್ನು ಆಯ್ಕೆ ಮಾಡಿಕೊಂಡ್ರೋ ಅವರು 4000 ವರ್ಷಗಳಾದರೂ, 2000 ವರ್ಷಗಳಾದರೂ ಇನ್ನೂ ಏನಾಗ್ತಾ ಇದ್ದಾರೆ? ಜೀವಂತವಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಸತ್ತ ದೇವರ ಮಕ್ಕಳಲ್ಲ. ಯಾರ ಮಕ್ಕಳು ನೀವು? ಯಾರ ಮಕ್ಕಳು? ಯಾರ ಮಕ್ಕಳು? ನೀವು ಪಕ್ಕದಲ್ಲಿರೋರಿಗೆ ಹೇಳಿ, ಸತ್ತ ದೇವರ ಮಗಳಲ್ಲ ನೀನು, ಜೀವಂತ ದೇವರ ಮಗನು ನೀನು. ಹಾಲೆಲೂಯ. ಯಾರ ಮಗ? ಯಾರ ಮಗ? ಆ ಜೀವಂತ ದೇವರು ನಿಮ್ಮಲ್ಲಿದ್ದಾರಾ? ಇರಬೇಕು. ಹಾಗೆ ಹೇಳಿದ್ರೆ ಅದಕ್ಕೆ ಬೆಲೆ ಬೇರೆ. ಪ್ರೈಸ್ ದಿ ಲಾರ್ಡ್. ನಾವು ಬಾಯಿಂದ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಆ ಜೀವಿಸುವ ದೇವರ ಮಗನು ಮಗಳು ನಾನಾಗಿ ಆ ಜೀವಂತ ದೇವರ ಜೊತೆಯಲ್ಲಿ ಬದುಕೋರು ನಾವು ಆಗಬೇಕು. ಆಗ ನಿಜವಾಗಲೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನಮಗಾಗತ್ತೆ, ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಾಗತ್ತೆ. ಪ್ರಿಯ ಸಹೋದರ ಸಹೋದರಿ, ಇದೇ ರೀತಿ ಪೌಲನ ಜೀವಿತದಲ್ಲಿ ತೆಗಿಬೇಡಿ, 9ನೇ ಅಧ್ಯಾಯ 8-9 ಅಧ್ಯಾಯಗಳನ್ನು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಓದಿ ನೋಡಿ. ಪೌಲನಿಗೂ ಕೂಡ ಸೌಲನಿಗೂ ಕೂಡ ಒಂದು ಅದ್ಭುತವನ್ನು ಮಾಡಿದರು ದೇವರು. ಪ್ರೈಸ್ ದಿ ಲಾರ್ಡ್. ದಮಸ್ಕಸ್ ಹಾದಿಯಲ್ಲಿ ಎಲ್ಲ ಕ್ರೈಸ್ತ ಮಕ್ಕಳನ್ನು ಏನು ಮಾಡಬೇಕು? ಸಾಯಿಸಬೇಕು. ಏನು ಮಾಡಬೇಕು? ನಿರ್ನಾಮ ಮಾಡಬೇಕು, ಎಲ್ಲರನ್ನ ಎತ್ತು ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ಆ ರೀತಿ ಪತ್ರಗಳನ್ನು ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದ. ಬರುವಾಗ ಒಂದು ಅದ್ಭುತ ಮಾಡಿದ್ರು. ಏನಂತ? ಪಟ್ ಅಂತ ಒಂದು ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಕೆಳಗಡೆ ಬಿದ್ದ ಮನುಷ್ಯ ಏನಂತ ಕೇಳ್ತಾನೆ ಗೊತ್ತಾ? ಪ್ರಭು ನೀವಾರು? ಹಾಲೆಲೂಯ, ಹಾಲೆಲೂಯ. ಪ್ರಭು ಪ್ರಭು ಹಾಲೆಲೂಯ. ಅವನು ಬೆಳಕನ್ನು ಚಿಂತೆ ಮಾಡಿದ್ನಾ? ನನ್ನನ್ನು ಹೊಡೆದವ್ರು ಯಾರು ಅಂತ ಚಿಂತೆ ಮಾಡಿದ್ನಾ? ನಾನು ಯಾಕೆ ಬಿದ್ದೆ ಅಂತ ಯೋಚನೆ ಮಾಡಿದ್ನಾ? ನನ್ನ ಕಣ್ಣು ಏನು ಕೊಯ್ತು ಅಂತ ಯೋಚನೆ ಮಾಡಿದ್ನಾ? ಅವನ ಯೋಚನೆ ಎಲ್ಲ ಏನಾಗಿತ್ತು? ಯಾರವರು? ಯಾರವರು? ಹಾಲೆಲೂಯ. ಈಗ ನಮಗೇನಾದ್ರೂ ಆದರೆ ನಾವೇನು ಮಾಡ್ತೀವಿ? ಯಾಕೆ ಹಿಂಗಾಯ್ತು? ಯಾಕೆ ಹಿಂಗಾಯ್ತು? ಯಾಕೆ ಹಿಂಗಾಯ್ತು? ಪ್ರೈಸ್ ದಿ ಲಾರ್ಡ್. ಪೌಲ ಏನು ಮಾಡ್ತಿದ್ದಾನೆ? ಯಾರವರು? 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 3 ದಿನ ಅಂತೆ ಫಾಸ್ಟಿಂಗು. ಎಷ್ಟು ದಿವಸ? ಯಾರು ಮಾಡ್ತಾ ಇರೋದು? ಪೌಲ. ಫಾಸ್ಟಿಂಗ್ ಇದ್ದುಬಿಟ್ಟು ಒಂದು ಅದ್ಭುತಕ್ಕಾಗಿ ಅವನು ಫಾಸ್ಟಿಂಗ್ ಮಾಡ್ತಾ ಇಲ್ಲ. ಆ 3 ದಿವಸ ಫಾಸ್ಟಿಂಗ್ ಮಾಡ್ತಾ ಇದ್ದಾನೆ. ಅನನೀಯನಿಗೆ ಮೆಸೇಜ್ ಬಂದಿದೆ, ಈತನಿಗೂ ಮೆಸೇಜ್ ಬಂದಿದೆ. ಆ ಫಾಸ್ಟಿಂಗಲ್ಲೂ ಕೂಡ ನನ್ನ ಪ್ರಕಾರ ಆತನ ಧ್ಯಾನ, ನೀ ಯಾರು? ನೀನು ಬೇಕು ನನಗೆ? ನೀ ಯಾರು? ನೀವೊಬ್ಬೊಬ್ಬರು ಕೂಡ ಪ್ರತಿದಿನ ನೀ ಯಾರು ಅಂತ ಕೇಳಬೇಡಿ. ಯಾಕಂದರೆ ಯೇಸು ಗೊತ್ತಿದೆ ಇಲ್ವಾ? ಗೊತ್ತಿದೆಯಾ ಇಲ್ವಾ? ಈಗ ನೀವು ಯಾರು ಅಂತ ಕೇಳಿದ್ರೆ ನೀವು ದಡ್ಡರಾಗ್ಬಿಡ್ತೀರ. ಪ್ರೈಸ್ ದಿ ಲಾರ್ಡ್. ಗೊತ್ತಿದೆಯೋ ಇಲ್ವೋ? ಯಾರು? ಯಾರು ಇದ್ದಾರಾ? ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ನಿಮ್ಮೊಬ್ಬೊಬ್ಬರಲ್ಲಿದ್ದಾರೆ, ಮರಿಬೇಡಿ. ಪ್ರೈಸ್ ದಿ ಲಾರ್ಡ್. ಪದೇ ಪದೇ ಇದೇ ಮಾತುಗಳನ್ನು ಯಾಕೆ ಹೇಳ್ತೀವಂದರೆ, ನಿಮ್ಮಲ್ಲಿ ಅದು ಮಾಂಸ ಧರಿಸಿ ಹೋಗ್ಬೇಕು, ರಕ್ತದ ಕಣಗಳಲ್ಲಿ ಒಂದಾಗಿ ಹೋಗ್ಬಿಡ್ಬೇಕು. ನಮ್ಮ ಬಲಹೀನತೆಗಳು ಸ್ವಲ್ಪ ನಮ್ಮ ರಕ್ತದ ಕಣಗಳಲ್ಲಿ ಇದೆಯಲ್ವಾ? ನಾವು ಸ್ವಲ್ಪ ಮಾತಾಡೋ ತಕ್ಷಣ ಕೋಪ ಎಲ್ಲ ಬರ್ತದಲ್ವಾ? ಅದೇ ಥರ ಈ ಯೇಸುವಿನ ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸ್ಬೇಕು, ಅದು ನಮ್ಮ ಸ್ವಭಾವವಾಗಬೇಕು. ಹಾಲೆಲೂಯ, ಹಾಲೆಲೂಯ.
ಸ್ಟೇಫನನ ಥರ ಅವನ ಸ್ವಭಾವದಲ್ಲಿ ಒಂದಾಗೋಗಿತ್ತು ಯೇಸು. ಅವನ ರಕ್ತದ ಕಣಗಳಲ್ಲಿ ಒಂದಾಗ್ಬಿಟ್ಟಿದ್ರು ಯೇಸು. ಅದಕ್ಕೇನೆ ಆತನು ಸಾಯುವಾಗಲೂ ಕೂಡ ಇವ್ರೇನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲಪ್ಪ, ಇವ್ರನ್ನ ಕ್ಷಮಿಸಿರಿ. ಕಾರಣ ಅವನ ರಕ್ತದ ಕಣಗಳಲ್ಲಿ ಏನು ತುಂಬೋಗಿತ್ತು? ಯೇಸು ಪವಿತ್ರಾತ್ಮರಿಂದ ತುಂಬೋಗಿದ್ದ. ಇವತ್ತು ನಮ್ಮ ರಕ್ತದ ಕಣಗಳಲ್ಲಿ ನಮ್ಮದೇ ಸ್ವಭಾವ ಇದೆ, ಆದ್ದರಿಂದನೇ ಅದೇ ಹೊರಗಡೆ ಬರ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಗೆ ಹೇಳ್ಬಿಡ್ತೀವಿ ಏನಂತ, ನಾವು ಮನುಷ್ಯರಲ್ವಾ, ನಮಗೇನು ಕೋಪ ಬರಲ್ವಾ, ಎಷ್ಟು ಅಂತ ನಾವು ಸಹಿಸ್ಕೊಳ್ಳೋದು, ಎಷ್ಟು ಅಂತ ಸುಮ್ಮನೆ ಇರೋದು. ನೀವು ಮನುಷ್ಯರಾಗಿದ್ದಕ್ಕೆ ಹಂಗೆ ಮಾತಾಡ್ತಾ ಇರೋದು. ಕ್ರಿಸ್ತ ನಿಮ್ಮಲ್ಲಿ ನಿಜವಾಗ್ಲೂ ಲೀನವಾಗಿ ಹೋಗಿದ್ರೆ, ಕ್ರಿಸ್ತ ನಿಮ್ಮಲ್ಲಿ ಒಂದಾಗಿ ಹೋಗಿದ್ದಿದ್ರೆ ನಿಮ್ಮ ಬಾಯಿಂದ ಆ ಮಾತು ಬರ್ತಿರಲಿಲ್ಲ, ಬೇರೆ ಮಾತುಗಳೇ ಬರ್ತಾ ಇತ್ತು. ಯಾಕೆ ಬರ್ತಾ ಇದೆ ಅಂದರೆ ನಾವಿನ್ನೂ ಅವರೊಂದಿಗೆ ಒಂದಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಲನಾಗಿದ್ದ ವ್ಯಕ್ತಿ ಒಂದು ಅದ್ಭುತವನ್ನು ಮಾಡಿದರು ದೇವರು. ಆತನ ಜೀವಿತದಲ್ಲಿ ಒಂದು ಬೆಳಕು ಆತನನ್ನು ಆವರಿಸ್ತು, ಕೆಳಕ್ಕೆ ಉರುಳಿದ. ಅವನ ಚಿಂತನೆ ಒಂದೇ ಆಗಿತ್ತು, ಯಾರು ಯೇಸು ಆತನಿಗೆ ಯಾರು ಅಂತ ತೋರಿಸ್ಕೊಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸೌಲ ಏನಾದ? ಪೌಲನಾದ. ಯಾರಿಗಾಗಿ ಜೀವಿಸಿದ? ಯಾರಿಗಾಗಿ? ಇವತ್ತು ಕೂಡ ಜೀವಿಸ್ತಾ ಇದ್ದಾರಾ? ಹಲ್ಲೆಲೂಯಾ. ಯಾರೋ ಒಬ್ಬರು ಪ್ರೇಷಿತರು ಅಂದರೆ ಇನ್ನೂ ಬದುಕಿದ್ದಾರೆ, ಸುವಾರ್ತೆ ಸಾರ್ತಿದ್ದಾರೆ, ಹೆಸರು ಬೇಡ. ಆ ಮನುಷ್ಯ ಹೇಳ್ತಾ ಇದ್ರು, ನಾನು ನನ್ನ ಈ ಸುವಾರ್ಥ ಜೀವನವನ್ನು ಮುಗಿಸಿ ನನ್ನ ಪ್ರಾಣವನ್ನು ಕಳ್ಕೊಂಡ ಮೇಲೆ ಸ್ವರ್ಗಕ್ಕೆ ನಾನು ಹೋದಾಗ ನಾನು ಫಸ್ಟ್ ಭೇಟಿ ಆಗಬೇಕಾಗಿರೋದು ಪೌಲನನ್ನು ಅಂತ ಹೇಳ್ತಾ ಇದ್ರು ಅವರು. ಪ್ರೈಸ್ ದಿ ಲಾರ್ಡ್. ಹಾಂ, ಅವ್ರು ಹೇಳ್ತಾಯಿದ್ರು ಹಂಗೇನೆ, ನಿಜವಾಗ್ಲೂ ನಾನು ಇಲ್ಲಿಂದ ಈಗ ಈ ಪ್ರಯಾಣ ಮುಗಿಸಿ ಮೇಲೆ ಹೋದಾಗ ಫಸ್ಟ್ ನಾನು ಭೇಟಿ ಆಗಬೇಕಾಗಿರೋದು ಪೌಲನನ್ನು ನಾನು ಆಸೆ ಪಡ್ತೀನಿ. ಅಂದರೆ ಯೇಸು ಅಲ್ಟಿಮೇಟ್ ಉತ್ತರ. ಅದರಲ್ಲಿ ಒಂದು ಸ್ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮೊದಲು ಭೇಟಿ ಆಗಬೇಕಾಗಿದ್ದು ನಾನು ಪೌಲ. ಯಾಕೆ ಅಂತ ಮುಂದುವರಿಸಿ ಹೇಳ್ತಾರೆ ಅವರು, ಹೆಂಗೆ ನೀನು ಈ ಭೂಲೋಕದಲ್ಲಿ ಯೇಸುವಾಗಿ ಬದುಕದೆ, ಹೆಂಗೆ ಸಾಧ್ಯವಾಯಿತು ನಿನಗೆ ಅಂತ ಕೇಳಬೇಕು ನಾನು. ಯಾಕೆಂದರೆ ನನಗೆ ಇನ್ನೂ ಕೋಪ ಹೋಗಿಲ್ಲ, ನನಗಿನ್ನೂ ಬೇಸರ ಹೋಗಿಲ್ಲ. ಇಷ್ಟು ವರ್ಷಗಳು ಪ್ರೀಚ್ ಮಾಡ್ತಾ ಇದ್ದೀನಿ, ನಾನು ಕೆಲವೊಂದು ಸರಿ ನನ್ನ ಬಲಹೀನತೆಗೆ ಒಳಗಾಗ್ತೀನಿ. ಆದರೆ ಆ ಮನುಷ್ಯ ಇನ್ನು ಮೇಲೆ ಬದುಕೋದು ನಾನಲ್ಲ, ನನ್ನಲ್ಲಿ ಯೇಸು ಇದ್ದಾರಲ್ವಾ ಅಂಥೇಳಿ ಪ್ರೀತಿಯಲ್ಲಿ ಹೆಂಗೆ ಆತನಿಗೆ ಬದುಕಲಿಕ್ಕೆ ಸಾಧ್ಯವಾಯಿತು, ಹೇಗೆ ಒಂದು ಯೇಸುವಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಯಿತು? ಕಾರಣ ಆತನು ಕಂಡುಕೊಂಡಿದ್ದು ಯೇಸುವನ್ನು, ಇನ್ಯಾವುದನ್ನು ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೂ ಅವಕಾಶ ಇದೆಯಾ? ಯಾವಾಗ? ತುಂಬ ಇದೆ. ಪ್ರಯತ್ನ ಪಟ್ಟವರಿಗೆ ಆಗತ್ತೆ. ಎಷ್ಟು ಮೆಜರಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನೀವೆಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಮೆಜರಲ್ಲಿ ದೇವರು ನಿಮಗೆ ಕೊಟ್ಟೇ ಕೊಡ್ತಾರೆ. 30 ಆಗ್ಬೋದು, 40 ಆಗ್ಬೋದು, 50 ಆಗ್ಬೋದು, 60 ಆಗ್ಬೋದು, 100 ಕೂಡ ಆಗ್ಬೋದು. ಇಲ್ಲಿ 100 ಅಂತೇಳಿ ನೀವು ಹೊರಗಡೆ ಹೋಗಿ 0 ಆದರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ನೀವು 100 ಅಂತೇಳಿ 200ಗೆ ಟ್ರೈ ಮಾಡಬೇಕು, ಆವಾಗ ಒಂದು 13 ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಅವರ ಮಾತುಗಳು, ಯಾಕಂದರೆ ಅವರ ಜರ್ನಿ ಹಂಗಿತ್ತು. ಅವ್ರ ಜರ್ನಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಆತನಿಗೆ ಒಂದೇ ಒಂದು ಆಸೆ, ಆತನ ಒಂದೇ ಒಂದು ದಾಹ, ಏನು? ನಾನು ಯೇಸುವಾಗಿ ಬದುಕಬೇಕು, ನನ್ನ ಒಳಗಡೆ ಜೀವಿಸುವ ಯೇಸುವನ್ನು ಇನ್ನೊಬ್ಬರಿಗೆ ಹಂಚಬೇಕು. ಈ ಗುರಿ ಸಂತ ಪೌಲರದಾಗಿತ್ತು ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲೂ ಇದೇ ಗುರಿ ನಮ್ಮದಾದರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಸಹೋದರಿ, ದೇವರು ನಮ್ಮ ಮುಖಾಂತರ ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಈ ಲೋಕದ ಅದ್ಭುತಗಳಲ್ಲ ನಮ್ಮ ಗುರಿ ಯೇಸು. ನಮ್ಮ ಗುರಿ, ನನ್ನ ಗುರಿ. ಯೋಚನೆ ಮಾಡಿ ಪ್ರಿಯರೇ, ಆ ಪೌಲರಿಗೆ ಅದು ಹೆಂಗೆ ಸಾಧ್ಯವಾಯಿತು ನನಗೆ ಅರ್ಥ ಆಗ್ತಾ ಇಲ್ಲ. 3:8 ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅವ್ರು ಹೇಳ್ತಾರಲ್ವಾ, ಎಷ್ಟೋ ವರ್ಷಗಳು ಪ್ರಯಾಣ ಮಾಡಿದ ಮೇಲೆ ಯೇಸು ಕ್ರಿಸ್ತರನ್ನು ಅನೇಕರ ಹೃದಯಗಳಲ್ಲಿ ಆ ದೇವರ ವಾಕ್ಯವನ್ನು ಮುಟ್ಟಿಸಿದ ಮೇಲೆ ಅನೇಕರು ಕ್ರಿಸ್ತ ಮಕ್ಕಳಾಗಿ ಬದುಕುವಾಗಲೂ ಕೂಡ ನಂತರವೂ ಕೂಡ ಅವ್ರು ಏನಂತ ಹೇಳ್ತಾರೆ ಗೊತ್ತಾ? 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಏನಂತ ಓದ್ತೀರಾ? ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು. ಏನನ್ನ ಅರಿತುಕೊಳ್ಳುವುದು? ಇದು ಅರಿತುಕೊಂಡ ಮೇಲೆ ಹೇಳ್ತಾ ಇರೋದಾ, ಅರಿತುಕೊಳ್ಳೋಕೆ ಮುಂಚೆ ಹೇಳ್ತಾ ಇರೋದಾ? ಹಲೋ, ಅರಿತುಕೊಂಡ ಮೇಲೆ. ನಾವು ಇಷ್ಟು ಅರಿತುಕೊಬಿಟ್ರೆ ನಮ್ಮನ್ನಂತ ಹಿಡಿಯೋಕ್ಕಾಗಲ್ಲ ಬಿಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಸ್ವಲ್ಪ ಏನಾದರೂ ತಿಳ್ಕೊಬಿಟ್ರೆ
ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕೊಟೇಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರನ್ನಂತ ಮಾತಾಡ್ಸೋಕ್ಕಾಗಲ್ಲ ಬಿಡಿ. ಪ್ರೈಸ್ ದ ಲಾರ್ಡ್. ಒಂದು ಕ್ರಿಸ್ತನಂತೆ ಬದುಕಿದಂಥ ಸಂತ ಪೌಲರು ಹೇಳ್ತಾ ಇದ್ದಾರೆ, ಅವರ ಜರ್ನಿ ಆರಂಭಿಸಿ ಅನೇಕ ವರ್ಷಗಳು ಸೇವೆಯನ್ನು ಮಾಡ್ತಾ ಇರುವಂಥ ಮನುಷ್ಯ ಹೇಳ್ತಿದ್ದಾರೆ, ನಾನು ಇನ್ನೂ ಕ್ರಿಸ್ತನನ್ನ ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನ ವ್ಯರ್ಥವೆಂದೇ ಎಣಿಸುತ್ತೇನೆ. ಏನಂದ ಎಣಿಸ್ತೀಯಾ? ಯಾವುದನ್ನ? ಎಲ್ಲವನ್ನ. ಹಾಲೆಲೂಯಾ. ಯಾವುದನ್ನ? ಮಂಗಳವಾರ ಪ್ರೇಯರು, ಸಂಜೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ, ಕ್ಯಾನ್ಸಲ್. ಯಾವುದು? ಪ್ರೇಯರ್ ಕ್ಯಾನ್ಸಲ್. ಹಾಲೆಲೂಯಾ. ಇಲ್ಲಿ ನಾವು ಹೇಳೋದೇನಂತ ದೇವರಿಗೆ, ನಾನು ಎಲ್ಲವನ್ನ ಕಸವೆಂದು ವ್ಯರ್ಥವೆಂದು. ಮನೆ ಅವತ್ತೇ ಸಂಜೆ ಇಲ್ಲಿ 6:30 7 ಗಂಟೆಗೆ ರಾಜಮ್ಮ ಸ್ಟಾರ್ಟ್ ಮಾಡ್ತಾರೆ ಪ್ರೇಯರ್. ಪ್ರೈಸ್ ದ ಲಾರ್ಡ್. ಹೌದಾ? 7 ಗಂಟೆಗೆ ನಿಮಗೆ 1 ಲಕ್ಷ ಯಾರೋ ತಂದು ಕೊಡ್ತೀನಿ ಅಂತ ಹೇಳಿರ್ತಾರೆ. ಹಾಲೆಲೂಯಾ. ಸಮಸ್ತ 1 ಲಕ್ಷ. ಹೌದಾ? ಹಾಲೆಲೂಯಾ. ಬರೋ ಮಂಗಳವಾರ ಪ್ರೇಯರ್ ಇರುತ್ತೆ ಬಿಡು, ಇಲ್ಲ ಯೂಟ್ಯೂಬಲ್ಲಿ ಇರುತ್ತೆ ಬಿಡು, ಆನ್ಲೈನಲ್ಲಿ ನೋಡೋಣ ಬಿಡು. ಹಾಲೆಲೂಯಾ. ಹೇಳೋದಿಲ್ಲ ಏನಂತ? ಎಲ್ಲವೂ ವ್ಯರ್ಥ ಅಂತೆ. ಹಾಲೆಲೂಯಾ. ಎಲ್ಲ ನಿಮ್ಮ ಜೀವನದಲ್ಲಿ ವ್ಯರ್ಥ ಆಗುತ್ತಲ್ವಾ, ಆವತ್ತು ನೀವು ಯೇಸುವಿನಂತೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಅದು ಸುಲಭನಾ? ಸುಲಭ ಅಲ್ಲ, ಕಷ್ಟ, ತುಂಬಾ ಕಷ್ಟ. ಬಟ್ ನೀವು ವರ್ಕೌಟ್ ಮಾಡ್ತಾ 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 ಒಂದು ದಿವಸ ಅದನ್ನು ಸಾಧಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅದರಿಂದಲೇ ಸಂತ ಪೌಲರು ಹೇಳ್ತಾರೆ, ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನೇ ಅರಿತುಕೊಳ್ಳುವುದು ಉತ್ಕೃಷ್ಟವಾದದ್ದು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಉತ್ಕೃಷ್ಟವಾದದ್ದು ದೇಸುವಾಗಿದ್ದಾರೆ, ವಾಕ್ಯವಾಗಿದೆ. ಇವತ್ತು ನೋವು ಏನು ಗೊತ್ತಾ? ಬರೋರೆಲ್ಲ ಏನೋ ಒಂದು ಕಾರಣ ಇಟ್ಕೊಂಡೇ ಬರೋದು. ಕೆಲವರು ಪ್ರಾರ್ಥನೆಯಲ್ಲಿ ಇದ್ದವರು ಕೂಡ ದೇವ್ರ ವಾಕ್ಯನೇ ಬ್ರದರ್, ಯೇಸುನೇ ಬ್ರದರ್, ಅದು ಪಕ್ಕಾ ಬ್ರದರ್. ಆಚೆ ಹೋಗಿ ನಿಂತ್ಕೊಂಡಾಗ ನೀವು ಹೇಳಿದ್ದೆಲ್ಲ ಸತ್ಯನೇ ಬ್ರದರ್, ಒಂದು ಸ್ವಲ್ಪ ತಲೆ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಮಾತ್ರವಲ್ಲ ನನ್ನ ಮಗ ನಾಡಿದ್ದು ದುಬೈಗೆ ಹೋಗಬೇಕು, ಒಂದು ಸರಿಯಾದ ಪ್ರೈಸ್ ದ ಲಾರ್ಡ್. ಅದೇನು ಅರ್ಥ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದೇನು ಅರ್ಥ ಆಗಿದೆಯೋ? ನಿಶ್ಚಯವಾಗಿ ಯಾರನ್ನು ಅರ್ಥ ಮಾಡ್ಕೊಳ್ಳೋದು? ಪ್ರಭು ಯೇಸುವನ್ನು. ಇದು ಸಂಬಂಧನೇ ಇಲ್ಲ ಇದಕ್ಕೂ ಅದಕ್ಕೂ. ಅಂದರೆ ನಮ್ಮ ಜೀವನ ಆ ರೀತಿ ಇದೆ ಅಂತ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನೀವು ಏನು ತಿಳ್ಕೊಬೇಕು ಅಂದರೆ, ನಮ್ಮ ಆಯ್ಕೆ ಯಾವುದಾಗಿರುತ್ತೋ ಅದರಂತೆ ನಮ್ಮ ಜೀವನ ಇರ್ತದೆ. ಮತ್ತೆ ಮತ್ತೆ ಅದನ್ನು ಹೇಳ್ತೇನೆ, ನಿಮ್ಮ ಆಯ್ಕೆ ವಾಕ್ಯವಾದರೆ, ನಿಮ್ಮ ಆಯ್ಕೆ ಯೇಸುವಾದರೆ ಖಂಡಿತವಾಗಲೂ ನಿಮ್ಮ ಜೀವನ ಹೃದಯದಲ್ಲಿ ಸಮಾಧಾನ, ಹೃದಯದಲ್ಲಿ ಆನಂದ, ಹೃದಯದಲ್ಲಿ ಆ ಜಾಯ್ ಅನುಭವಿಸ್ತಾ ಪ್ರತಿದಿನ ಜೀವಿಸ್ತೀರ ಪ್ರಿಯ ಸಹೋದರ ಸಹೋದರಿ. ಪ್ರತಿದಿನ. ಯಾಕೆಂದರೆ ಪ್ರೇಷಿತರು ಜೀವಿಸಿದ್ರು ಹಾಗೇನೆ, ಪ್ರತಿಯೊಬ್ಬರು ಹಾಗೇನೆ ಜೀವಿಸಿದ್ರು. ಅಂಥ ಒಂದು ಜೀವನಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ. ಕರೆದ ದೇವರು ಅದಕ್ಕೇನೆ ನಮಗೆ ಪವಿತ್ರಾತ್ಮನ ಅಭಿಷೇಕವನ್ನು ನಮಗೆ ಕೊಟ್ಟಿರೋದು ಕೂಡ ಅದಕ್ಕೇನೆ. ಧಾರಾಳವಾಗಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ಕ್ರಿಸ್ತನ ಪ್ರೀತಿಯನ್ನು, ತಂದೆ ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸಿರೋದು ಏನು ಗೊತ್ತಾ? ಯೇಸು ಈ ಭೂಮಿಯಲ್ಲಿ ಹೇಗೆ ಆನಂದವಾಗಿ ಬದುಕಿದ್ರೋ ಅದೇ ಪ್ರಕಾರ ನಾನು ನೀವು ಬದುಕಬೇಕಂತಲೇ ಅದೇ ಪ್ರೀತಿಯನ್ನು ನನ್ನೊಳಗಡೆ ಇಟ್ಟಿರೋದು. ಆ ಅನುಭವ ನನಗಾಗದ ಕಾರಣ, ಅದನ್ನು ನಾನು ಅನುಭವಿಸದ ಕಾರಣ ನನ್ನೊಳಗಡೆ ನಿರಾಸೆ, ಜಿಗುಪ್ಸೆ, ಇನ್ನೊಂದು ನಾನು ಅನುಭವಿಸ್ತಾ ಬದುಕ್ತಾ ಇದ್ದೇನೆ. ಅದನ್ನು ತಳ್ಳಿ ಆ ಕಡೆಗೆ ನಿಮ್ಮ ಗುರಿ ಪೇತ್ರನಂತೆ ಯೇಸುವಾಗಲಿ, ಮೋಶೆಯಂತೆ ಸರ್ವೇಶ್ವರ ಸ್ವಾಮಿ ಆಗಲಿ, ಪೌಲನಂತೆ ಯೇಸುವಾಗಲಿ. ಆಗೇನಾಗುತ್ತೆ ಗೊತ್ತಾ? ಅವರು ಅನುಭವಿಸಿದ ಅದೇ ಪ್ರೀತಿ ನೀವು ಕೂಡ ಅನುಭವಿಸ್ಲಿಕ್ಕಾಗತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯಾಕೆಂದರೆ ಪ್ರಿಯ ಸಹೋದರ ಸಹೋದರಿ, ಈ 3 ವ್ಯಕ್ತಿಗಳಲ್ಲಿ ಒಂದೊಂದು ಪಾಯಿಂಟ್ ಎತ್ಕೊಂಡ್ವಿ ನಾವು. ಇವರು 3 ಕೂಡ ಒಂದು ಅದ್ಭುತವನ್ನು ಅನುಭವಿಸಿ ಆ ಅದ್ಭುತವನ್ನು ಬೇಡ ಅಂತ ಹೇಳಿಬಿಟ್ಟು ಯೇಸುವನ್ನು ಸ್ವೀಕಾರ ಮಾಡಿದರು. ಇವರೆಲ್ಲರಿಗಿಂತ ಒಂದು ಹೆಚ್ಚಿನ ಮಟ್ಟ ಅಂತ ಹೇಳಿದ್ರೆ ಅಬ್ರಹಾಮ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಮನುಷ್ಯಂದು ವಿಶ್ವಾಸ ಯಾವ ಲೆಕ್ಕದಲ್ಲಿ ಅಳತೆ ಮಾಡೋದು ಗೊತ್ತಿಲ್ಲ ಪ್ರಿಯರೇ. ಈ ಮೋಶೆಗೆ ಒಂದು ಅದ್ಭುತ ಆಯಿತು, ಅವರಿಗೆ ದೇವ್ರ ಸ್ವರ ಸಿಕ್ತು, ಅಲ್ಲಿ ಕಣ್ಣಾರೆ ಕಂಡರು, ಅವರು ಆಯ್ಕೆ ಮಾಡಿಕೊಂಡ್ರು. ಪೇತ್ರ ಅದ್ಭುತವನ್ನು ನೋಡ್ದ,
ಈ ಕಡೆ ಯೇಸುವನ್ನು ನೋಡ್ದ, ಯೇಸುನೇ ಅಂತ ಆಯ್ಕೆ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಅಬ್ರಾಹ್ಮನಿಗೆ ಯಾರು ಕಾಣಿಸಿದ್ರು? ಯಾರು ಕಾಣಿಸಿದ್ರು? ಏನೂ ಕಾಣಿಸಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಕಾರ ಫಸ್ಟ್ ಟೈಮ್ ನೀವು ಯಾರಾದರೂ ಬೆಂಗಳೂರಿಗೆ ಮೈಲ್ಸಂದ್ರಕ್ಕೆ ಬನ್ನಿ ಅಂತ ಹೇಳಿದ್ರೆ, ಇದುವರೆಗೂ ನೀವು ಬಂದೇ ಇಲ್ಲ ಅಂದರೆ ನೀವೇನು ಹೇಳ್ತೀರ ಹೇಳಿ? ಹಾಂ, ಹಲೋ, ಫಸ್ಟ್ ಟೈಮ್ ನೀವು ಮೈಲ್ಸಂದ್ರಕ್ಕೆ ಬನ್ನಿ ಪ್ರೇಯರ್ಗೆ, ನಮ್ಮದು ಫಸ್ಟ್ ಸಂಡೇ ನಡೆಯುತ್ತೆ ಅಂತ ಇನ್ವಿಟೇಷನ್ ನಿಮಗೆ ಕೊಟ್ಟರೆ ನೀವೇನು ಹೇಳ್ತೀರಿ ಹೇಳಿ? ಇಲ್ಲಿ ಯಾರಿಗಾದರೂ ಹೇಳಿ ಬ್ರದರ್, ಜೋಸಪ್ಪ ಅಣ್ಣಂಗೆ ಹೇಳಿ ಒಂದು ಸರಿ ನನ್ನನ್ನು ಕರ್ಕೊಂಬಂದು ಕರ್ಕೊಂಡೋಗ್ಲಿ, ಆಮೇಲೆ ನನಗೆ ದಾರಿ ಗೊತ್ತಾದರೆ ನೋಡ್ತೀನಿ ನೆಕ್ಸ್ಟ್ ಟೈಮು. ಹಲ್ಲೆಲೂಯಾ. ನೆಕ್ಸ್ಟ್ ಟೈಮ್ ಅಲ್ಲ, ಒಂದು 5 ಸರಿ ಬಂದೋದರೂ ಕೂಡ ಇನ್ನೂ ಕಾರ್ಗೆ ಕಾಯ್ತಾ ಇರೋರು ಇರ್ಬೋದೇನೋ, ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಬೇಜಾರು ಮಾಡ್ಕೋಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ನಮ್ಮ ಮನಸ್ಸು ಒಳಗಡೆ ನಾನು ಹೋಗಬೇಕು, ಅದು ಹೆಂಗಾದರೂ ಆಗಿರಲಿ. ಬೆಂಗಳೂರು ತಾನೇ, ಒಂದು ನೋಡಿ, ಅವನಿಗೆ ಅಡ್ರೆಸ್ಸೂ ಇಲ್ಲ, ದೇವ್ರು ಹೇಳಿಲ್ಲ. ನಿಜವಾಗ್ಲೂ ಊಹೆ ಮಾಡೋಕ್ಕಾಗಲ್ಲ ಆತನ ವಿಶ್ವಾಸ. ಅದು ದೇವರ ಕೃಪೆ, ದೇವರ ಕಾರ್ಯನೇ ಬಿಡಿ. ಯೋಚನೆ ಮಾಡಲಿಕ್ಕಾಗಲ್ಲ. ಯಾವ ರೀತಿ ನಂಬಿದ, ಯಾವ ರೀತಿ ಬಿಟ್ಟು ಹೋದ ಆ ಜಾಗವನ್ನು. ಎಷ್ಟೋ ಶ್ರೀಮಂತನಂತೆ ಮನುಷ್ಯ ಅಬ್ರಾಮ, ಎಷ್ಟೋ ಬೋಟುಗಳಿತ್ತಂತೆ ಆತನಿಗೆ, ಎಷ್ಟೋ ಶ್ರೀಮಂತನಾಗಿದ್ದಂತೆ. ಇಮ್ಯಾಜಿನ್ ಮಾಡಿ, ಎಲ್ಲವನ್ನ ಬಿಟ್ಟು ಹೋಗೋದಂದರೆ ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶುಭ ಸಂದೇಶದಲ್ಲಿ ಒಬ್ಬನಿಗೆ ಯೇಸು ಹೇಳ್ತಾರಲ್ವ, ಬಾಪ ಅಂತೇಳಿ, ನಮ್ಮಪ್ಪನ ಅಂತ್ಯಕ್ರಿಯೆ ಮಾಡಿ ಬರ್ತೀನಿ ಅಂತ ಹೇಳ್ತಾನಲ್ವಾ, ಹೌದಲ್ವಾ? ಈ ಅಬ್ರಾಮ, ಬಾಪ ನೀನು ಒಂದು 50 ವರ್ಷದ ಹಿಂದೆ ಮೈಸೂರಲ್ಲಿ ಸಿಟಿಯಿಂದ ಆಚೆ ಹೋದರೆ ಬರೀ ಕತ್ಲೆ, ಹೌದಾ? ಹೌದಾ? ಈಗ ಅಬ್ರಾಮನ ಚರಿತ್ರೆ ಅಂದರೆ 4000 ವರ್ಷ ಹಿಂದೆ ಹೋಗಬೇಕು. ಆವತ್ತು ಎಷ್ಟು ಕತ್ಲೆ ಇತ್ತೋ ಗೊತ್ತಿಲ್ಲ, ಆವತ್ತು ಎಷ್ಟು ಲೈಟ್ ಅಂತೂ ಇಲ್ಲ ಬಿಡಿ, ಹೌದಾ? ಈ ಲೈಟ್ ಬಂದೇ ಸುಮಾರು ಇವಾಗಲೇ ಬಂದಿರೋದಲ್ವಾ, ಆವಾಗ ಲೈಟು ಇಲ್ಲ, ಏನೂ ಇಲ್ಲ. ಈ ಮೈಸೂರಿಂದ ಆಚೆ ಹೋದರೆ ಕತ್ಲೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೀವು ಕತ್ಲೆಯಲ್ಲಿ ಬಂದಿದ್ದೀರೋ ಇಲ್ಲ ಗೊತ್ತಿಲ್ಲ, ನಾನು ಬಂದಿದ್ದೇನೆ, ನಂಗೆ ಗೊತ್ತು, ಅದರಿಂದ ಹೇಳ್ತಾ ಇದ್ದೇನೆ. ಇನ್ನು 4000 ವರ್ಷದ ಹಿಂದೆ ಕಾಣಿಸ್ಕೊಂಡು ನೋಡಪ್ಪ ಹಿಂಗೆ ಹೋಗಪ್ಪ ಅಂತ ಹೇಳ್ಬಿಟ್ರೆ ಆ ಮನುಷ್ಯ ಅದು ಹೆಂಗೆ ನಂಬಿ ಹೋದ್ನೋ ದೇವ್ರಿಗೊಬ್ಬರಿಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ಇವತ್ತು ಆತ ಇದ್ದಾನೆ ಅಂದರೆ ಕಾರಣ ಇದೇನೆ ಪ್ರಿಯರೇ. ಇವತ್ತು ನಾವು ಕೂಡ ಆ ದೇವರಲ್ಲಿ ನಂಬಿಕೆ ಇಡೋಣ. ಆ ದೇವರು ನನ್ನ ಜೊತೆ ಇದ್ದಾರೆ ಅಂತ ನಂಬೋಣ, ಅವರನ್ನು ಆಶ್ರಯಿಸ್ಕೊಂಡು ಬದುಕೋಣ. ನೋಡಿ ನಿಮ್ಮ ಜೀವನ ಎಂಥ ಫಲಭರಿತವಾಗ್ತದೆ. ಯಾಕಂದರೆ ಒಂದೇ ಒಂದು ವಾಕ್ಯವನ್ನು ಓದಿ ನಾನು ಮುಗಿಸ್ತೇನೆ. 103ನೇ ಕೀರ್ತನೆಗಳ ಪುಸ್ತಕ 103. ಪ್ರೈಸ್ ದಿ ಲಾರ್ಡ್. 103:7 ಅನ್ಸುತ್ತೆ ನೋಡಿ. ತೋರಿಸಿದನಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ ತೋರಿಸಿದನಾತ ತನ್ನ ಮಾರ್ಗವನ್ನು ಯಾರಿಗೆ ಅದ್ಭುತಗಳನ್ನು ಯಾರಿಗೆ ಮಾಡಿದ್ರು? ಅದ್ಭುತಗಳನ್ನು ಪಡ್ಕೊಂಡ ಇಸ್ರಾಯೇಲರು ಏನಾದರು? ಎಲ್ಲ ಸತ್ತೋದ್ರು. ಪ್ರೈಸ್ ದಿ ಲಾರ್ಡ್. ಅದ್ಭುತಗಳ ಅದೇ ಆಡ್ತಿರಲ್ವ ನೀವು, ಅದೇನು ಆಡ್ತಿರೋ ನಂಗಂತೂ ಗೊತ್ತಿಲ್ಲ. ಪೂರ್ವಜರುಂಡರು ಮನ್ನಾ, ಸಾವವರ ಬಿಡಲಿಲ್ಲವಲ್ಲ, ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪೂರ್ವಜರು ಮನ್ನವನ್ನು ಉಂಡ್ರು, ಅವ್ರಿಗೆ ಬೇಕಾಗಿದ್ದದೆ. ಏನಂತ? ರೊಟ್ಟಿ ಯಾವಾಗ ಕೊಡ್ತಾರೆ, ಮನ್ನ ಯಾವಾಗ ಕೊಡ್ತಾರೆ, ಮಾಂಸ ಯಾವಾಗ ಕೊಡ್ತಾರೆ, ನೀರು ಯಾವಾಗ ಕೊಡ್ತಾರೆ, ಇದೇ ಆಯ್ತು ಅವ್ರ ಗೊಂಡ್ಗಾಟ. ನಮ್ಮಲ್ಲೂ ಹಂಗೇನೆ. ಬರೋವರ ಏನು ಅದ್ಭುತ ಆಗುತ್ತೆ, ನಾಳೆ ವಾರ ಮಾಡ್ತಾರ, ಇನ್ನೊಂದು 3 ತಿಂಗಳಲ್ಲಿ ಮಾಡ್ತಾರ. ಅದಕ್ಕೆ ತಕ್ಕಂತೆ ಇಲ್ಲಿ ಬೋಧನೆ ಮಾಡೋರು ಹೇಳ್ತಾರೆ 3 ವಾರ ಬನ್ನಿ ಆಗ್ಬಿಡುತ್ತೆ ಅಂತ. ಪ್ರೈಸ್ ದಿ ಲಾರ್ಡ್. ಆದರೆ ನಿಜವಾಗ್ಲೂ ಕೆಲವರು ಹೇಳ್ತಾ ಇದ್ರು, ಅದು ಜೆನ್ಯೂನ್ ಆಗಿತ್ತು. ಏನಂದರೆ ಒಂದು 7 ವಾರ ಬನ್ನಿ. ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಇವ್ರು ಬರಲಿ ದೇವ್ರ ಹತ್ರ ಅಂತ ಕೆಲವ್ರು ಹೇಳ್ತಾಯಿದ್ರು. ಇವತ್ತು ಹಂಗಲ್ಲ, ಒಂಥರ ಇದು ಏನೋ ಸಂಪ್ರದಾಯ ಮಾಡ್ಕೊಬಿಟ್ಟಿದ್ದಾರೆ ಅದನ್ನು. ಕೆಲವ್ರು ಹೇಳಿರೋದು ನಾನು ಕೇಳಿದ್ದೀನಿ ಕೂಡ ನಾನು. ನೀವು 7 ವಾರ ಎಲ್ಲ ಬರೋಕ್ಕೆ ಹೇಳ್ತೀರಲ್ಲ, ಏನು ಸಮಾಚಾರ ಅಂತ. ಬ್ರದರ್, ಒಂದೇ ಸರಿ ಬಂದೋದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಕಂಟಿನ್ಯೂ ಒಂದು 5-6 ವಾರ ಬಂದರೆ, ವಾರ ಅವ್ರ ವಾಕ್ಯ ಕೇಳ್ತಾ ಇದ್ರೆ ಅವರೊಳಗಡೆ ಪವಿತ್ರಾತ್ಮರು ಕೆಲಸ ಮಾಡ್ತಾರೆ, ಬೇರೆ ಏನಿಲ್ಲ ಬ್ರದರ್. ವೆರಿ ಗುಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನು ಕೆಲವ್ರು ಹಂಗಲ್ಲ, ಬೇರೆ ಥರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತೋರಿಸಿದನು ಆತನ ಮಾರ್ಗವನ್ನು ಯಾರಿಗೆ? ಮೋಶೆಗೆ. ಹಲ್ಲೆಲೂಯಾ. ಯಾಕೆಂದರೆ ಮೋಶೆ ಬಯಸಿದ್ದು ಯಾರನ್ನ?
ಅದಕ್ಕೆ ನೋಡಿ ಮೋಶೆ ಏನು ಹೇಳ್ತಾರೆ, ಅಪ್ಪ ನೀನು ಬಂದರೆ ನಾನು ಹೋಗ್ತೀನಿ, ನೀನು ಬಂದಿಲ್ಲ ಅಂದರೆ ನಾವು ವರ್ಷ ಪೂರ್ತಿ ನಾವೇ ಹೋಗೋದೆ. ಎಷ್ಟು ಜನ ಪವಿತ್ರಾತ್ಮ ಕರ್ಕೊಂಡು ಹೋಗ್ತೀವಿ ನಾವು ಡೈಲಿ? ಪ್ರೈಸ್ ದ ಲಾರ್ಡ್. ಕೆಲವ್ರಿಗೆ ಪವಿತ್ರಾತ್ಮರು ಯಾರಂತ ಯೋಚನೆ ಮಾಡ್ತಾ ಇರ್ಬೋದು. ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿ ಮೋಶೆ ಏನು ಹೇಳ್ತಾರೆ ಗೊತ್ತಾ, ನೀನು ಬಾ ನಾನು ಹೋಗ್ತೀನಿ, ಇಲ್ಲ ಅಂದರೆ ನಾನು ಹೋಗಲ್ಲ. ಪ್ರೈಸ್ ದ ಲಾರ್ಡ್. ನೀವು ಬೆಳಗ್ಗೆ ಎದ್ದು ಏಸಪ್ಪ ನೀವು ನನ್ನ ಜೊತೆ ಬಾರದಿದ್ರೆ ನಾನು ಹೋಗಲ್ಲ, ನೀನು ನನ್ನ ಜೊತೆ ಬಾ ನಾನು ಹೋಗ್ತೀನಿ. ಇದಾಗಬೇಕು ನಮ್ಮ ಜೀವನ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಏನು ಮಾಡಿದ್ರು ಗೊತ್ತಾ, ಇಸ್ರಾಯೇಲರು 20 ಲಕ್ಷ ಜನ ಇದ್ದರು, ಯಾರನ್ನೂ ಹತ್ರ ಸೇರಿಸಿಲ್ಲ ದೇವರು. ಮೋಶೆನ ಕರ್ಕೊಂಡೋಗಿ 40 ದಿವಸ ಕುತ್ಕೊಳ್ಳೋ ಮಗನೆ ಅಂತೇಳಿ ಸೀನಾಯಿ ಬೆಟ್ಟದಲ್ಲಿ ಇಟ್ಕೊಬಿಟ್ರು. ಹಾಲೆಲೂಯ. ಎಷ್ಟು ದಿವಸ? ಯಾರ ಜೊತೆ? ಇಮ್ಯಾಜಿನ್ ಮಾಡಿ ಪ್ರಿಯರೇ, ಅವ್ರ ಹತ್ರ ಹೋದ್ರೆ ಸುಟ್ಟೋಗ್ತೀವಿ. ಅಂಥದ್ದು ಯಾರ ಜೊತೆ ಇದ್ದಾರೆ ಮೋಶೆ? ನೀವು ಅವರನ್ನು ಬಯಸಿ ಅವ್ರ ಜೊತೆ ನಿಮ್ಮನ್ನು ಇಟ್ಕೊಳ್ತಾರೆ. ಹಾಲೆಲೂಯ. ನೀವು ಅವ್ರು ಮಾಡೋ ಅದ್ಭುತಗಳನ್ನು ಬಯಸಿದ್ರೆ ಅದ್ಭುತ ಮಾಡ್ತಾರೆ, ಬಟ್ ನಿಮಗೆ ಆ ಅದ್ಭುತ ಸ್ವರೂಪಿ ಸಿಗಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾರು ಬೇಕು? ಅದ್ಭುತ ಬೇಕಾ ಯೇಸು ಬೇಕಾ? ಪಕ್ಕನಾ? ನೀವು ನಿಜವಾಗ್ಲೂ ಯೇಸುವನ್ನು ಬಯಸಿದ್ರೆ ಅದ್ಭುತಕರವಾದ ಮಾರ್ಗವನ್ನು ತೋರಿಸಿ ಆ ಮಾರ್ಗದಲ್ಲಿ ನಡೆಸ್ತಾರೆ. ಇಲ್ಲ ಅಂದರೆ ಅದ್ಭುತ ಬೇಕು ಅಂದರೆ ಅದ್ಭುತಗಳು ಆಗುತ್ತೆ, ಆಗದೇನೆ ಇರ್ಬೋದು, ಆದರೆ ನಿಮಗೆ ಗ್ಯಾರಂಟಿ ಇಲ್ಲ ಮೇಲೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಿಮಗೆ ಮಾರ್ಗ ತೋರಿಸ್ಲಿಕ್ಕೆ ಯಾರಿದ್ದಾರೆ? ಯೇಸು ಇದ್ದಾರೆ. ಆ ಮಾರ್ಗದಲ್ಲಿ ನೀವು ಹೋಗುವಾಗ ಪ್ರಿಯ ಸಹೋದರ ಸಹೋದರಿ, ಆ ಮಾರ್ಗದಲ್ಲಿ ಆ ಪ್ರಯಾಣಕ್ಕೆ ಏನು ಬೇಕೋ ಯಾರು ಒದಗಿಸ್ತಾರೆ? ಅವ್ರು ಒದಗಿಸ್ತಾರೆ. ಅವ್ರ ಜೊತೆ ನೀವು ಹೋಗುವಾಗ ನಿಮಗೆ ಆ ಪ್ರಯಾಣದಲ್ಲಿ ಏನು ಬೇಕು ಅಂತ ಗೊತ್ತಿದೆಯಾ? ಅವ್ರಿಗೆ ಗೊತ್ತಿದೆಯಾ ಇಲ್ಲೋ? ಅವ್ರಿಗೂ ಅದನ್ನು ಒದಗಿಸ್ತಾರಾ? ಹಾಗಾದರೆ ಯೇಸುನು ಸಿಕ್ಕಿದ್ರು ಆ ಪ್ರಯಾಣಕ್ಕೆ ಏನು ಬೇಕು ಅದು ಸಿಕ್ತಾ? ಬರೀ ನೀವು ಬೇಕಾದದನ್ನು ಕೇಳಿದ್ರೆ ಅದು ಕೊಡ್ತಾರೆ, ಬಟ್ ಯಾರು ಸಿಗಲ್ಲ? ಆ ಯೇಸು ಇಲ್ಲದ ಜೀವನ ನಮ್ಮದು ಜೀವನನಾ? ಕ್ರೈಸ್ತರು ಅಂತ ಹೇಳ್ಕೊಬೋದು, ಕ್ರೈಸ್ತನೊಂದಿಗೆ ಅಂತ ಹೇಳೋಕ್ಕೆ ಆಗಲಿಲ್ಲ. ಅಂಥ ಜೀವನ ನಮ್ದು ಆಗಬಾರ್ದು. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಿಮ್ಮ ಆಯ್ಕೆ ಯಾರು? ಎಲ್ಲರೂ ಕೂಡ ಕರಗಳನ್ನೆತ್ತಿ. ಯೇಸು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಪ್ರತಿದಿನ ಅದ್ಭುತ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾನು ನೀವು ಯಾವ ರೀತಿ ಪೇತ್ರ ಅದ್ಭುತವನ್ನು ಆಯ್ಕೆ ಮಾಡಿಕೊಳ್ಳದೆ ಯೇಸುವನ್ನು ಆಯ್ಕೆ ಮಾಡಿಕೊಂಡ, ಮೋಶೆ ಸರ್ವೇಶ್ವರ ಸ್ವಾಮಿಯನ್ನು ಆಯ್ಕೆ ಮಾಡಿಕೊಂಡ್ರು, ಅದ್ಭುತಗಳನ್ನಲ್ಲ. ಇಂದಿಗೂ ಕೂಡ ಅವರು ಜೀವಂತವಾಗಿದ್ದಾರೆ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಪ್ರತಿದಿನ ಮಾಡ್ತಾ ಇದ್ದಾರೆ. ಪ್ರತಿದಿನ ಜೀವಂತವಾಗಿ ನಾವು ಉಳಿದಿರೋದೇ ದೊಡ್ಡ ಮಿರಾಕಲ್. ಪ್ರಿಯ ಸಹೋದರ ಸಹೋದರಿ, ಇವತ್ತು ನನ್ನ ಯೇಸು ನನ್ನೊಂದಿಗಿದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ನಿಮ್ಮ ಹೃದಯದಲ್ಲಿ ನಿಜವಾಗಲೂ ಆ ಯೇಸುವಿನ ಸಾನ್ನಿಧ್ಯ ನಿಮಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಪಶ್ಚಾತ್ತಾಪದಿಂದ ಇವತ್ತು ನಾವು ಒಬ್ಬೊಬ್ಬರು ಕೇಳಬೇಕು, ಯೇಸುವೆ ನೀವು ಬೇಕು ನನಗೆ, ನೀವೇ ಸಾಕು ನನಗೆ, ನೀವು ಬೇಕು ನನಗೆ, ನೀವೇ ಸಾಕು ನನಗೆ ಅಂತೇಳಿ ನಿಮ್ಮ ಹೃದಯ ತೆರೆದು ಬಾಯಿ ತೆರೆದು ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವ ಸಮಯ ಪ್ರಿಯರೇ. ನಿಜವಾಗ್ಲೂ ಆತ್ಮದಿಂದ ನೀವು ಪ್ರಾರ್ಥನೆ ಮಾಡುವಾಗ ಹೇಗೆ ಸಿರಾಕನ ಪುಸ್ತಕದಲ್ಲಿ 24ನೇ ಅಧ್ಯಾಯದಲ್ಲಿ 17, 18, 19, 20 ವಾಕ್ಯ ನೀವು ಕೇಳಿಸ್ಕೊಂಡ್ರೋ, ಇದು ನನ್ನನ್ನು ಬಯಸುವ ಜನರೇ, ನನ್ನ ಸತ್ಫಲಗಳನ್ನು ಸವಿಯಿರಿ ಅಂತ ಹೇಳಿ, ಜೇನುತುಪ್ಪಕ್ಕಿಂತ ಸಿಹಿ ನನ್ನ ನಾಮ, ಇದೋ ಮಾಧುರ್ಯವನ್ನು ಸವಿಲಿಕ್ಕೆ ದೇವರು ನಮ್ಮೊಬ್ಬೊಬ್ಬರನ್ನು ಇಲ್ಲಿ ಕರೆತಂದಿದ್ದಾರೆ. ಅವರ ಪ್ರೀತಿಯನ್ನು ಸವಿಯೋದಕ್ಕಾಗಿ, ಅವರ ಮಾಧುರ್ಯವನ್ನು ಸವಿಯೋದಕ್ಕಾಗಿ ಅದು ಅವರು ಕೊಡ್ತಾರೆ ಪ್ರಿಯರೇ. ಯಾರೆಲ್ಲ ಅವರನ್ನು ಬಯಸ್ತೀವೋ ಅವರಿಗೆ ಮಾತ್ರವೇ. ಇವತ್ತು ಆ ಒಂದು ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ಈ ಸಮಯ ಅವರು ಕೊಟ್ಟಂಥ ಸಮಯವಾಗಿದೆ. ಈ ದಿನ ಅವರು ಕೊಟ್ಟ ದಿನವಾಗಿದೆ. ಈ ಗಳಿಗೆ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಎಲ್ಲರೂ ಕೂಡ ಕಮಾನ್ ಬಾಯಿ ತೆರೆದು ಓ ರಬ 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 ಯೇಸುವೆ ಸ್ತೋತ್ರಪ್ಪ ಸ್ತೋತ್ರಪ್ಪ, ಯೇಸುವೆ ವಂದನೆ 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 ಅಪ್ಪ. ಯೇಸುವೆ ನಿನ್ನನ್ನು ಬಯಸುವ ಈ ನಿನ್ನ ಮಕ್ಕಳ ಹೃದಯದಲ್ಲಿ ನಿನ್ನ ಪ್ರೀತಿ ತುಂಬಲ್ಪಡಲಿ ಅಪ್ಪ, ನಿನ್ನ ಪ್ರೀತಿ ತುಂಬಲ್ಪಡಲಿ ಅಪ್ಪ. ಯೇಸುವೆ ನಿನ್ನ ಸತ್ಫಲಗಳಿಂದ ಒಬ್ಬೊಬ್ಬರು ತುಂಬಲ್ಪಡಲಿ ಅಪ್ಪ. ನಿನ್ನನ್ನು ಮಾತ್ರ ಬಯಸುವ ಮಕ್ಕಳಾಗಲಿ ಅಪ್ಪ, ನಿನ್ನನ್ನು ಮಾತ್ರ ಬಯಸುವ ಮಕ್ಕಳಾಗಲಿ ಅಪ್ಪ, ನಿನ್ನ ವಾಕ್ಯವನ್ನು ಬಯಸುವ ಮಕ್ಕಳಾಗಲಿ ಅಪ್ಪ, ನಿನ್ನ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ಜೀವಿಸುವ ಮಕ್ಕಳಾಗಲಿ ಅಪ್ಪ. ಹೋ ರಬ ರಬ ಓ ರಬ 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 ರಬ. ಯೇಸುವೆ ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ, ಎಲ್ಲ ಲೌಕಿಕ ಚಿಂತನೆಗಳು ದೂರವಾಗಲಿ ಅಪ್ಪ. ಪರಲೋಕದ ಶಾಂತಿಯು ಸಮಾಧಾನ
ಸಮಾಧಾನವು ಇವರ ಕುಟುಂಬಗಳಲ್ಲಿ ಇವರಲ್ಲಿ ನೆಲೆಗೊಳ್ಳಲಿ ಅಪ್ಪ. ಓ ರಬ 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 ಎಲ್ಲ ಸೈತಾನನ ಕ್ರಿಯೆಗಳು ಲಯವಾಗಿ ಹೋಗಲಿ ಕರ್ತನೆ. ನಿಮ್ಮ ರಕ್ತದಿಂದ ಒಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸಿ ಇವರ ಹೃದಯಗಳಲ್ಲಿ ನಿನ್ನ ಮಹಿಮೆಯನ್ನು ಬೆಳಗಿಸಿರಿ ಅಪ್ಪ. ಹಾಲೆಲೂಯ. ಓ ರಬ 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 ರಬ. ಈ ಒಂದು ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳಲ್ಲಿ ನಿನ್ನ ಸಮಾಧಾನ ಸ್ವೀಕಾರವಾಗಲಿ ಅಪ್ಪ. ನಿನ್ನ ಸಮಾಧಾನ ಸ್ವೀಕಾರವಾಗಲಿ ಅಪ್ಪ. ಒಂದು ವೇಳೆ ಯಾರಾದರೂ ರೋಗಿಗಳಿದ್ದರೆ ಯೇಸುವೆ ನಿನ್ನ ಗಾಯಗಳಿಂದ ಸ್ವಸ್ಥತೆ ಉಂಟಾಗಲಿ ಅಪ್ಪ. ನಿನ್ನ ಸ್ವಸ್ಥತೆ ಉಂಟಾಗಲಿ ಅಪ್ಪ. ಬಿಡುಗಡೆ ಉಂಟಾಗಲಿ ಅಪ್ಪ. ಬಿಡುಗಡೆ ಉಂಟಾಗಲಿ ಅಪ್ಪ. ಸಮಾಧಾನ ಉಂಟಾಗಲಿ. ಸಮಾಧಾನ ಉಂಟಾಗಲಿ ಅಪ್ಪ. ನಿನ್ನ ಶಾಂತಿ ಸಮಾಧಾನ ಸ್ವೀಕಾರವಾಗಲಿ ಅಪ್ಪ. ಓ ರಬ 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 ರಬ. ಗ್ಲೋರಿ 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 ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್.